ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಹರೇ ಕೃಷ್ಣ ಎಲ್ರಿಗೂ. 6ನೇ ಅಧ್ಯಾಯ 33ನೇ ಶ್ಲೋಕ. ಇದೊಂದು ಟರ್ನಿಂಗ್ ಶ್ಲೋಕ. ಈ ಟರ್ನಿಂಗ್ ಶ್ಲೋಕ ಏನು ಅಂತ ನೋಡೋಣ. ಇಷ್ಟರವರೆಗೆ ಅಷ್ಟಾಂಗ ಯೋಗದ ಪದ್ಧತಿಯ ಸಾಧನೆ ಹೇಗೆ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಭಗವಂತ ಅದರ ಬಗ್ಗೆ ತುಂಬಾ ಅರ್ಜುನನಿಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾವು ಆ ಮುಖೇನ ನಮಗೆ ಕೂಡ ಅರ್ಥ ಆಗಿದೆ ಏನು ಅಷ್ಟಾಂಗ ಯೋಗದ ಪ್ರೊಸೆಸ್ ಅಂತ ಹೇಳಿ. ಅದರಲ್ಲಿ ಕೂಡ ಶ್ರೀಲ ಪ್ರಭುಪಾದರು ಕೊಟ್ಟಂತಹ ಎಕ್ಸ್ಪ್ಲನೇಷನ್ ಅಲ್ಲಿ ನಮಗೆ ಖಂಡಿತವಾಗಿ ನಮಗೆ ಹೃದಯಕ್ಕೆ ತಲುಪಿದೆ ಅದು ಹೇಗೆ ಅಂತ ಹೇಳಿ. ಅದ ಕಾರಣ ಪ್ರಶ್ನೆ ಇಲ್ಲಿ ಅರ್ಜುನ ಹಾಕುವ ಪ್ರಶ್ನೆ ಅಥವಾ ಅರ್ಜುನ ಹೇಳುವಂತ ವಿಚಾರವನ್ನ ನಮ್ಗೆ ಈಗಾಗಲೇ ನಮಗೆ ತುಂಬಾ ಸಲ ಶ್ರೀಲ ಪ್ರಭುಪಾದರು ಹಿಂದಿನ ಎಲ್ಲ ಆ ಅನುವಾದಗಳಲ್ಲಿ, ಹಿಂದಿನ ಶ್ಲೋಕಗಳ ಅನುವಾದಗಳಲ್ಲಿ ನಮಗೆ ಅರ್ಥ ಆಗುವ ಹಾಗೆ ಹೇಳ್ಕೊಟ್ಟಿದ್ದಾರೆ. ಆದ ಕಾರಣ ಇದೇನು ಕಷ್ಟ ಆಗ್ಲಿಕ್ಕಿಲ್ಲ ನಮಗೆ ಅರ್ಥ ಆಗ್ಲಿಕ್ಕೆ. ಏನೇ ಇರಲಿ, ಈ ಶ್ಲೋಕ ಮಾತ್ರ ತುಂಬಾ ಇಂಪಾರ್ಟೆಂಟ್. ಇದು ಮತ್ತು ಇನ್ನು ನೆಕ್ಸ್ಟ್ ಬರುವಂತಹ ಶ್ಲೋಕ ಇದು ನಮಗೆ ಭಕ್ತಿಗೆ ಕೂಡ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿ ಮುಂದೆ ಹೋಗ್ತಾ ನೋಡೋಣ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅರ್ಜುನ ಉವಾಚ ಯೋಯಂ ಯೋಗಃ ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅರ್ಜುನ ಉವಾಚ ಯೋಯಂ ಯೋಗಃ ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅರ್ಜುನ ವಾಚ, ಅರ್ಜುನ ಹೇಳಿದನು ಯಹ ಅಯಂ. ಇಷ್ಟರವರೆಗೆ ಯಾವುದನ್ನು ಹೇಳಿದ್ದೇನೆ ನಾನು ಅಂತ ಹೇಳ್ತಾ ಇರುವಂಥದ್ದು. ನೀವು ಯಾವುದನ್ನು ಹೇಳ್ತಾ ಇದ್ದೀರಿ? ಯಾರು? ಕೃಷ್ಣ ಇಷ್ಟರವರೆಗೆ ಸಾಧಾರಣ ಒಂದು 20 ಶ್ಲೋಕಗಳಲ್ಲಿ ಅಷ್ಟಾಂಗದ 20 ಶ್ಲೋಕ, ಒಂದೆರಡಲ್ಲ 20 ಶ್ಲೋಕ, ಅಪ್ರಾಕ್ಸಿಮೇಟ್ 11ರಿಂದ 32 ತನಕ ಶ್ಲೋಕದಲ್ಲಿ ಅಷ್ಟಾಂಗ ಯೋಗದ ಪದ್ಧತಿಯನ್ನ ಏನು ಹೇಳ್ತಾ ಇದ್ದೀರಿ ಭಗವಂತ? ಯೋಗ ಸ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ. ಅರ್ಜುನ ಹೇಳಿದನು, ಯಾವ ಈ ಯೋಗವು ನಿನ್ನಿಂದ ವಿವರಿಸಲ್ಪಟ್ಟಿತೋ, ಅಂದ್ರೆ ಭಗವಂತನಿಂದ ವಿವರಿಸಲ್ಪಟ್ಟಿತೋ, ಸಾಮಾನ್ಯವಾಗಿ ಮಧುಸೂದನ ಅಂದ್ರೆ ಮಧು ಎಂಬ ದೈತ್ಯನನ್ನು ಕೊಂದವನೇ, ಏತಸ್ಯ ಇದರ ಅಹಂ ನಾನು ನ ಪಶ್ಯಾಮಿ ಕಾಣಲಾರೆ, ಚಂಚಲತ್ವ ಚಾಂಚಲ್ಯದ ಕಾರಣದಿಂದ ಸ್ಥಿತಿಯನ್ನು ಸ್ಥಿರಾಂ ಸ್ಥಿರವಾದ. ಅಂದ್ರೆ ಈ ಅಷ್ಟಾಂಗ ಯೋಗದ ಪ್ರೊಸೆಸ್ ನೀವು ಏನು ಹೇಳಿದ್ದೀರಿ ಭಗವಂತ, ಅದರಲ್ಲಿ ನನಗೆ ಚಂಚಲ ಸ್ವಭಾವದ ವ್ಯಕ್ತಿ ಆದ ಕಾರಣ ನನಗೆ ಇದರಲ್ಲಿ ಎಲ್ಲಿ ಕೂಡ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ ಅಂತ ನನಗೆ ಅನ್ನಿಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತ ಹೇಳಿ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ನನಗೆ ಅಷ್ಟು ಸ್ಥಿರತೆ ಇಲ್ಲ, ಇದನ್ನು ಮಾಡುವಷ್ಟ ಸ್ಥಿರತೆ ಇಲ್ಲ. ಹೇಗೆ ಸಾಧ್ಯ? ನೋಡಿ, ಕಲಿಯುಗದಲ್ಲಿ ಇದ್ದೇವೆ ನಾವು. ಕಲಿಯುಗದ ಹಿಂದಿನ ಯುಗದಲ್ಲಿ ಬಂದಂತಹ ಅರ್ಜುನ ನಮಗಿಂತ ಜಾಸ್ತಿ ಶಕ್ತಿ ಇರುವಂಥವನು. ಮನಃಶಕ್ತಿ ಆಗಿರ್ಲಿ, ಪ್ರಾಣಶಕ್ತಿ ಆಗಿರ್ಲಿ, ದೇಹ ಶಕ್ತಿ ಆಗಿರ್ಲಿ, ಎಲ್ಲ ಶಕ್ತಿಯು ಅರ್ಜುನನಿಗೆ ಕಂಪೇರ್ ಮಾಡಿದ್ರೆ ನಮಗೆ ಏನೂ ಇಲ್ಲ. ಅಂತಹ ಅರ್ಜುನನೇ ಈ ಅಷ್ಟಾಂಗ ಯೋಗದ ಪದ್ಧತಿ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂತಹ ಸ್ಥಿತಿ ಇದು. ಮುಂದೆ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ಅರ್ಜುನನು ಹೀಗೆ ಹೇಳಿದನು, ಮಧುಸೂದನನೇ, ನೀನು ಸಂಗ್ರಹವಾಗಿ ಹೇಳಿದ ಈ ಯೋಗ ಪದ್ಧತಿಯು ಕಾರ್ಯಸಾಧ್ಯವಲ್ಲ ಮತ್ತು ಇದು ಸಹಿಸಲು ಅಸಾಧ್ಯವಾದದ್ದು ಎಂದು ನನಗೆ ತೋರುತ್ತದೆ. ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ನೇರವಾಗಿ. ಅರ್ಜುನ ಕೃಷ್ಣನಿಗೆ ನೇರವಾಗಿ ಹೇಳ್ತಿದ್ದಾರೆ, ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಏಕೆಂದರೆ ಮನಸ್ಸು ಪ್ರಕ್ಷುಬ್ಧವಾದದ್ದು ಮತ್ತು ಚಂಚಲವಾದದ್ದು. ಈಗ ನಾವು ಡಾಕ್ಟ್ರಲ್ಲಿ ಹೋಗ್ತೇವಲ್ಲ, ಡಾಕ್ಟ್ರಲ್ಲಿ ಹೋಗಿ ಏನೋ ಒಂದು ಮೆಡಿಸಿನ್ ಕೊಡ್ತಾರೆ. ಅವ್ರಿಗೆ ಈಗ ಡಾಕ್ಟ್ರೇ ಕೇಳ್ತಾರೆ, ಕಷಾಯ ಬೇಕಾ ಮಾತ್ರೆ ಬೇಕಾ ಅಂತ. ಆಯುರ್ವೇದ ಡಾಕ್ಟ್ರಲ್ಲಿ ಹೋದ್ರೆ ಅದೇ ರೀತಿಲಿ ಅರ್ಜುನ ಇಲ್ಲಿ ಮಾತ್ರ ಕೇಳ್ತಾ ಇದ್ದಾರೆ, ಕಷಾಯ ಬೇಡ ಅಂತ ಹೇಳ್ತಿದ್ದಾರೆ. ಅರ್ಜುನ ಕೃಷ್ಣನಲ್ಲಿ ಕಷಾಯ ಬೇಡ ಅಂತ ಅವರೇ ಕೇಳ್ತಿದ್ದಾರೆ. ಅಯ್ಯೋ, ನೀವು ಕಷಾಯ ಕೊಡ್ತಾ ಇದ್ದೀರಿ, ನಂಗೆ ಕಷಾಯ ಕುಡಿಲಿಕ್ಕೆ ಆಗೋದಿಲ್ಲ, ಕಹಿ ಕಹಿ ಇರುತ್ತೆ, ಅದು ಕುಡಿಯೋಕ್ಕಿಂತ ಉಗುಳೋಣ ಅಂತ ಅನ್ನಿಸ್ತಾ ಇರುತ್ತೆ ನನಗೆ, ಅದು ಬೇಡ.
ಆದರೆ ಈ ರೋಗ ಸುಲಭ ಆಗಲಿಕ್ಕೆ ಯಾವುದೋ ಒಂದು ಇಂಜೆಕ್ಷನ್ ಕೊಡಿ ಅಥವಾ ಅಲೋಪತಿಕ್ ಮೆಡಿಸಿನ್ ಕೊಡಿ, ನಂಗೆ ಆಯುರ್ವೇದ ಬೇಡ, ಕಷ್ಟ, 1 ವರ್ಷ ಕಷ್ಟ ಅದು. ಈ ರೀತಿಯಲ್ಲಿ ಅರ್ಜುನ ಭಗವಂತನಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಅಷ್ಟಾಂಗ ಯೋಗದ ಕಷಾಯ ಬೇಡ, ಭಕ್ತಿ ಯೋಗದ ಮಾತ್ರೆ ಕೊಡಿ ಅಂತ ಹೇಳಿ. ಎಷ್ಟು ಇಂಪಾರ್ಟೆಂಟ್ ನೋಡಿ. ನಾವು ಅಷ್ಟಾಂಗ ಯೋಗದಲ್ಲಿ ಎಷ್ಟು ಜನ ಆಸಕ್ತಿ ಇದ್ದಾರೆ ಅಂತ ಹೇಳಿ. ಆಸಕ್ತಿ ಅಂದ್ರೆ ಅಷ್ಟಾಂಗ ಯೋಗದ ನಿಜವಾದ ವಿಚಾರ ಗೊತ್ತಿಲ್ಲದ ಆಸಕ್ತಿ ಅಷ್ಟೇ. ಅದು ನಿಜವಾದ ಅದರ ವಿಚಾರ ಗೊತ್ತಿದ್ರೆ ಆಸಕ್ತಿ ಕಮ್ಮಿ ಆಗ್ತದೆ ನ್ಯಾಚುರಲ್ ಆಗಿ. ಎಲ್ಲರೂ ಅಷ್ಟಾಂಗ ಯೋಗ ಅಂತ ಹೇಳಿ ಮಾಡುವಂಥದ್ದು ಏನು? ಸ್ವಲ್ಪ ಆಸನಾದಿಗಳನ್ನು ಮಾಡ್ತಾರೆ, ಅಥವಾ ಪ್ರಾಣಾಯಾಮಾದಿಗಳನ್ನು, ಅಥವಾ ಸ್ವಲ್ಪ ಆ ಏನ್ ಹೇಳ್ಬೋದು, ಆಹಾರ ನಿಯಮವನ್ನ, ಆಮೇಲೆ ನಿಯಮವನ್ನ ಸ್ವಲ್ಪ ಪಾಲನೆ ಮಾಡಲಿಕ್ಕೆ ಪ್ರಯತ್ನ. ಆದರೆ ಸಂಪೂರ್ಣವಾಗಿ ಸಿದ್ಧಿ ಅಂದ್ರೆ ಸಮಾಧಿ ಸಿದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಲಭ ಇಲ್ಲ. ಅದಕ್ಕೆ ಈಶ್ವರ ಭಗವಂತನ ಕೃಪೆ ಇಲ್ಲದೆ ಸಾಧ್ಯವಿಲ್ಲ. ಈ ಭಕ್ತಿಲಿ ಸಿಗುವುದೇ ಫಸ್ಟಿಗೆ ಭಗವಂತನ ಕೃಪೆ. ಆದ ಕಾರಣ ಈ ವಿಚಾರವನ್ನ ಅರ್ಜುನ ಭಗವಂತನಲ್ಲಿ ಮಂಡಿಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಮಂಡಿಸ್ತಾ ಇದ್ದಾರೆ ಅಂತಂದ್ರೆ, ನನಗೆ ಸಾಧ್ಯವೇ ಇಲ್ಲ ಈ ಅಷ್ಟಾಂಗ ಪ್ರೊಸೆಸ್, ಬೇರೆ ಏನಾದ್ರೂ ಹೇಳಿ, ಯಾಕೆಂದ್ರೆ ನನ್ನ ಮನಸ್ಸು ಚಂಚಲ. ಭಾವಾರ್ಥ: ಶುಚೌ ದೇಶೆ ಅಂತ ಹೇಳೋ ಶ್ಲೋಕದಿಂದ ಶುರು ಮಾಡಿ ಯೋಗಿ ಪರಮವಲ್ಲುವರೆಗೆ, ಅಂದ್ರೆ ಹಿಂದಿನ ಕ್ಲಾಸಿನ ಶ್ಲೋಕದ ತನಕ ಶುಚೌ ದೇಶೆ ಎಂಬ ಮಾತುಗಳಿಂದ ಪ್ರಾರಂಭಿಸಿ ಯೋಗಿ ಪರಮಃ ಎಂಬ ಮಾತುಗಳಿಂದ ಮುಕ್ತಾಯ ಮಾಡಿ, ಶ್ರೀಕೃಷ್ಣನು ಅರ್ಜುನನಿಗೆ ವರ್ಣಿಸಿದ ಯೋಗ ಪದ್ಧತಿಯನ್ನು ಅರ್ಜುನನು ಇಲ್ಲಿ ತನ್ನ ಅಸಾಮರ್ಥ್ಯದ ಭಾವದಿಂದ ತಿರಸ್ಕರಿಸುತ್ತಿದ್ದಾನೆ. ಭಾವದಿಂದ ಅಂದ್ರೆ ಅವನಿಗೆ ಸಾಮರ್ಥ್ಯ ಇದೆ, ಆದರೆ ಜನಸಾಮಾನ್ಯರಾದ ನಮ್ಮನ್ನು ಗಣನೆಗೆ ತಗೊಂಡು ಅರ್ಜುನ ಈ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಆದ ಕಾರಣ ಆ ಭಾವ, ಎಲ್ಲರ ಭಾವನ್ನ ತಗೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವೆಲ್ಲ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಟ್ಟವರು ಹಿಂದಿನ ಕ್ಲಾಸಲ್ಲೆಲ್ಲ ಓದಿದ್ದೇವೆ. ಎಲ್ಲರ ಒಂದು ಕಷ್ಟ ಸುಖವನ್ನ ಅರ್ಥ ಮಾಡಿಕೊಂಡು ಭಗವಂತನ ಸಾನ್ನಿಧ್ಯ, ಭಗವಂತನ ನಾಮಸ್ಮರಣೆ ಅದು ದಿವ್ಯವಾದ್ದು, ಅದನ್ನು ಕೊಟ್ರೆ ಮಾತ್ರ ಇದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಅಂತ ನಮಗೆ ಅರ್ಥ ಆದ ಮೇಲೆ ಅದರ ಕಡೆಗೆ ನಮ್ಮ ಪ್ರವೃತ್ತಿ ಇದ್ರೆ ಅದೇ ಭಾವ. ಅಂದ್ರೆ ಈ ಭಗವಂತನ ನಾಮಸ್ಮರಣೆಯನ್ನ ಹಬ್ಬಿಸುವಂಥದ್ದು, ಭಗವಂತನ ಲೀಲೆಗಳನ್ನ ಎದುರಿಗೆ ಹೇಳುವಂಥದ್ದು, ಇದೆಲ್ಲ ಮಾಡದೇ ಭಾವ. ಆ ಭಾವದಿಂದ ಅಂದ್ರೆ ನಾವು ಸ್ವಲ್ಪ ಇಂಪ್ರೂವ್ ಆಗಿದ್ದೇವೆ ಅಂತ ಹೇಳಿ ಆ ಭಾವ ಕುಗ್ಗಬೇಕು ಅಂತಲ್ಲ, ಅಂದ್ರೆ ನಮಗೆ ಸಾಮರ್ಥ್ಯ ಸಿಕ್ಕಿತು ಅಂತ ಹೇಳಿ ನಾವು ಅದನ್ನು ಮಾಡದೇ ಇರುವಂಥದ್ದಲ್ಲ. ಭಗವಂತನ ನಾಮಸ್ಮರಣೆಯನ್ನ ಎಲ್ಲ ಕಡೆಗೆ ತಗೊಂಡು ಹೋಗುವಂಥದ್ದು ನಿಜವಾದ ಕೃಷ್ಣನ ಕಡೆ ಭಾವ ಇರುವಂತಹ ವ್ಯಕ್ತಿಯ ಲಕ್ಷಣ. ಆದ ಕಾರಣ ಈ ಅಸಾಮರ್ಥ್ಯ ಅಂತ ಹೇಳಿದ್ರೆ ಅರ್ಜುನನ ಶಕ್ತಿ ಅಲ್ಲ, ಅವನಿಗೆ ಶಕ್ತಿ ಇದೆ, ಯಾಕಂದ್ರೆ ಕೃಷ್ಣ ಜೊತೆಯಲ್ಲೇ ಇದ್ದಾನೆ. ಕೃಷ್ಣ ಜೊತೆಯಲ್ಲೇ ಇರುವಾಗ ಏನು ಅಸಾಮರ್ಥ್ಯ? ಖಂಡಿತವಾಗಿ ಸಾಧ್ಯ ಇಲ್ಲ. ಆದ ಕಾರಣ ಇಲ್ಲಿ ಭಾವ ಅಂತ ಹೇಳುವ ಪದವನ್ನ ಉಪಯೋಗಿಸಲ್ಪಟ್ಟಿದೆ. ಭಾವ ಅಂದ್ರೆ ಏನು? ಜನಸಾಮಾನ್ಯರಿಗೆ, ನಮ್ಮಂಥವರಿಗೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಉದ್ದೇಶ ಇದೆ. ವಿರಳವಾದಂತಹ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯ ಇದು. ಈಗ ನಿಜವಾಗಿ ನೋಡಿದ್ರೆ ಭಕ್ತಿ ಕೂಡ ಎಷ್ಟು ಜನರು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಭಕ್ತಿ ಯೋಗ ಕೂಡ ನಾವೆಲ್ಲ ಸೇರ್ತಾ ಇದ್ದೇವೆ, ಆದ್ರೆ ಪರ್ಫೆಕ್ಷನ್ ಬೇಕು ಅಂತ ಹೇಳಿ, ನಮಗೆ ಈ ಜನ್ಮದಲ್ಲೇ ಕೃಷ್ಣ ಪ್ರಾಪ್ತಿ ಆಗ್ಬೇಕು ಅಂತ ಹೇಳುವ ತೀವ್ರತೆ ಎಷ್ಟು ಜನರಲ್ಲಿ, ಎಷ್ಟು ಭಕ್ತರಲ್ಲಿ ನಮಗಿದೆ ಅಂತ ಹೇಳುವಂಥದ್ದು ಪ್ರಶ್ನೆ. ನನಗೆ ಇಲ್ಲ, ಮತ್ತೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ನಮಗೆ ಇಲ್ಲದ ಕಾರಣ ಇದು ನಮಗೆ ಸಮಂಜಸವಾದಂತಹ ಅರ್ಜುನ ಹೇಳಿರುವಂತಹ ವಿಚಾರ. ಎಷ್ಟು ಸಮಂಜಸ ಅಂತ ಹೇಳಿದ್ರೆ, ನಮ್ಮನ್ನೇ ನಾವು ಗಣನೆಗೆ ತಗೊಂಡು ಅರ್ಥ ಮಾಡಿದ್ರೆ ನಮಗೆ ಅರ್ಥ ಆಗ್ತದೆ ನಮಗೆ ಎಷ್ಟು ಸೀರಿಯಸ್ನೆಸ್ ಇದೆ ಅಂತ ಹೇಳಿ. ನಾವು ಕಾರಣ ಸುಮಾರು ಕೊಡ್ತೇವೆ, ನಮ್ಮ ಹೆಲ್ತ್ ಸರಿ ಇಲ್ಲ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಹೀಗೆ ಹಾಗೆ ಅಂತ ಹೇಳಿ. ಶ್ರೀಲ ಪ್ರಭುಪಾದ್ರು ಕೂಡ ಇದೇ ರೀತಿಯಲ್ಲಿ ಕಾರಣ ಕೊಡ್ತಿದ್ರೆ ಈ ಭಗವಂತನ ನಾಮಸ್ಮರಣೆ ನಮ್ಮಲ್ಲಿ ತಲುಪ್ತಿರ್ಲಿಲ್ಲ. ಅದ ಕಾರಣ ನಮ್ಮ ಒಂದು ನಿಜವಾದ ಅಸ್ತಿತ್ವ ಈ ಭಕ್ತಿಯಲ್ಲಿ ಎಷ್ಟಿದೆ ಅಂತ ಹೇಳಿ ನಮಗೆ ಗೊತ್ತು, ಇನ್ನೊಬ್ಬರು ಹೇಳಬೇಕಾಗಿಲ್ಲ. ಈ ತೀವ್ರತೆ ಎಷ್ಟಿದೆ ಅಂತ ಹೇಳಿ ನಮಗೆ ಗೊತ್ತು. ನಾವು ಕಾರಣ 100 ಕೊಟ್ಟು ಇದರಿಂದ ಎಸ್ಕೇಪ್ ಆಗಿ ಪುನಃ ಹಿಂದಿನ ರೀತಿಯ ಜೀವನ ಮಾಡುವಂತಹ ಮನಸ್ಥಿತಿ ಕೂಡ ಸ್ವಲ್ಪ ಇರುವ ಸಾಧ್ಯತೆ ಕೂಡ ಇರ್ತದೆ. ಏನೇ ಇರಲಿ, ಈ ಒಂದು ಶ್ಲೋಕದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ನಾವು ಎಷ್ಟು ಇಂಪಾರ್ಟೆಂಟು ಈ ರೀತಿಯ ವಿಚಾರದಿಂದ ಹೊರಗೆ ಬಂದು ಸಂಪೂರ್ಣವಾಗಿ ಭಕ್ತಿಯಲ್ಲೇ ತೊಡಗುವುದು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ. ಈ ಕಲಿಯುಗದಲ್ಲಿ ಸಾಮಾನ್ಯ ಮನುಷ್ಯನು ಯೋಗ ಅಭ್ಯಾಸಕ್ಕಾಗಿ ಮನೆಯನ್ನು ಬಿಟ್ಟು ಬೆಟ್ಟಗಳ ನಡುವೆ ಅಥವಾ ಕಾಡಿನಲ್ಲಿ ಏಕಾಂತ ಸ್ಥಳಕ್ಕೆ ಹೋಗುವುದು ಸಾಧ್ಯವಿಲ್ಲ. ಇದು ಸಿಂಪಲ್, ಅಷ್ಟೇನು ಕಷ್ಟ ಇಲ್ಲ ಅರ್ಥ ಆಗ್ಲಿಕ್ಕೆ. ಭಕ್ತಿ ಮಾಡ್ಲಿಕ್ಕೆ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗುವುದೇ ಕಷ್ಟ ಆಗಿರುವಾಗ, ಇಲ್ಲಿ ಅಷ್ಟಾಂಗ ಯೋಗ ಮಾಡ್ಲಿಕ್ಕೆ ಎಲ್ಲ ಬಿಟ್ಟು ಬೆಟ್ಟ ಕಾಡಿಗೆ ಹೋಗಿ ಅಲ್ಲಿ ನಿಂತುಕೊಂಡು ಯೋಗಾಭ್ಯಾಸ ಮಾಡುವುದು ಇದೊಂದು ಸಾಧ್ಯ ಇಲ್ಲದ ಮಾತು. ಅಲ್ಪ ಆಯುಸ್ಸಿನ ಬದುಕಿನಲ್ಲಿ, ಅಲ್ಪ ಆಯುಸ್ಸಿನ, ಇದು ಯಾವ ಶ್ಲೋಕ? ಶ್ರೀಮದ್ ಭಾಗವತದ ಶ್ಲೋಕ. ಯಾರಿಗಾದ್ರೂ ನೆನಪಿದೆಯಾ?
ಅಲ್ಪಾಯುಸಿನ ಬದುಕಿನಲ್ಲಿ ಕಠಿಣ ಹೋರಾಟವು ಈಗಿನ ಯುಗದ ಲಕ್ಷಣ. ಯಾರಿಗಾದ್ರೂ ನೆನಪಿದೆಯಾ? ಕಲೌ ಅಸ್ಮಿನ್ ಯುಗೆ ಮಂದಾಹ ಸುಮಂದಮತಯೋ ಮಂದಭಾಗ್ಯ ವಿಪದೃತಾಹ. ಕೇಳಿದಿರಲ್ಲ? ಹೌದು. ಹರೇ ಕೃಷ್ಣ. ಅಸ್ಮಿನ್ ಕಲಿಯುಗೆ ಅಂದ್ರೆ ಈಗ ಇರುವಂತಹ ಕಲಿಯುಗದಲ್ಲಿ ನಾವೆಲ್ಲ ಹೇಗೆ ಅಂತ ಹೇಳಿದ್ರೆ ಮಂದಾಹ ಸುಮಂದಮತಯೋ ಮಂದಭಾಗ್ಯ ವಿಪದ್ರುತಾಹ. ಅದಲ್ಲದೆ ಅಲ್ಪಾಯಸ್ಸು, ಪ್ರಾಯೇಣ ಅಲ್ಪಃ, ಅಂದ್ರೆ ಪ್ರಾಯವೇ ಕಮ್ಮಿ, ಆಯುಸ್ಸೇ ಕಮ್ಮಿ. ನಮಗೆ ಆಯುಸ್ಸು ಕಮ್ಮಿ, ಶಕ್ತಿ ಕಮ್ಮಿ, ಬಂಧ ಬುದ್ಧಿ, ಇದೆಲ್ಲ ನಮ್ಮಲ್ಲಿ ಇರುವಂತಹ ಲಕ್ಷಣಗಳು. ನಿಜವಾಗಿ ಬೆಳೆಸಿಕೊಳ್ಳುವಂತಹ ಲಕ್ಷಣ ಯಾವುದು ಅಂತ ಮುಂದೆ ಅಧ್ಯಾಯದಲ್ಲಿ ಬರ್ತದೆ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ಅಂತ ಹೇಳುವಂತಹ ಸುಮಾರು ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ ಯಾವ ರೀತಿಯ ಭಕ್ತರು ಯಾವ ರೀತಿಯ ಕ್ವಾಲಿಟಿಯನ್ನು ಡೆವಲಪ್ ಆಗಬೇಕು. ಆದ್ರೆ ನಮಗೆ ಇನ್ಬಿಲ್ಟ್ ಆಗಿ ಈಗ ಇರುವಂತಹ ಕ್ವಾಲಿಟಿ ಏನು? ಮಂದಃ ಸುಮಂದ ಮತಯ ಮಂದ ಭಾಗ್ಯ ಉಪದ್ರತಾಹ. ನಾವು ಮಂದ ಅಂತ ಹೇಳಿದ್ರೆ ಮಂದಗತಿಯಲ್ಲಿ, ಬೇಕೋ ಬೇಡವೋ, ನಮಗೆ ಬೇಕಾಗುವುದು ಯಾವುದು? ಇದೇ ಮಟೀರಿಯಲ್ ಲೈಫೇ ಬೇಕು ಅಂತ ಹೇಳಿ ಅದರಲ್ಲಿ ತೀವ್ರ ಗತಿ, ಆದರೆ ಭಕ್ತಿಯಲ್ಲಿ ಮಂದಗತಿ. ಇದು ಸಹಜ, ಇದು ಸಹಜ. ಇದನ್ನು ಉಲ್ಟ ಮಾಡಬೇಕಿದ್ರೆ ಯಾವುದೋ ಒಂದು ಆಚಾರ್ಯರ ತೀವ್ರವಾದ ನೋಟ ನಮ್ಮ ಕಡೆ ಬರಬೇಕು. ಆ ತೀವ್ರವಾದ ನೋಟ ಅಥವಾ ಚೇಂಜ್ ಮಾಡುವಂತಹ ಶಾರ್ಪ್ ಆದ ನೋಟ ಈ ಶಿಲ ಪ್ರಭುಪಾದರ ಪರಂಪರೆಯಲ್ಲಿ ನಮಗೆಲ್ಲ ಸಿಗ್ತಾ ಇದೆ. ಆಗ ನಮಗೆ ಬದಲಾವಣೆ ಸಾಧ್ಯ. ಅದು ಯಾವುದೋ ರೀತಿಯಲ್ಲಿ ಭಗವದ್ಗೀತೆ ಓದುದಾಗ್ಲಿ, ಭಗವದ್ಗೀತೆ ಕೇಳುವುದಾಗ್ಲಿ, ಜಪ ಮಾಡುವುದಾಗ್ಲಿ, ಈ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪ್ರಭಾವ ಬೀಳ್ತಾ ಇದೆ. ಅದರಲ್ಲಿ ಏನೂ ಸಂಶಯ ಇಲ್ಲ, ಏನೇನೂ ಸಂಶಯ ಇಲ್ಲ. ನಾವು ಅಲ್ಲಿ ಇಲ್ಲಿ ಎಲ್ಲೋ ಪ್ರಯತ್ನ ಪಡ್ತಾ ಇದ್ದೇವೆ ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಹೇಳಿ. ಆದ ಕಾರಣ ಇಂತಹ ಸಮಯದಲ್ಲಿ ನಮಗೆ ಭಕ್ತಿ ಮಾತ್ರ ಮಾರ್ಗ. ಸರಳವಾದ ಕಾರ್ಯ ಸಾಧ್ಯವಾದ ವಿಧಾನಗಳಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ವಿಷಯದಲ್ಲಿಯೂ ಜನರಿಗೆ ಗಂಭೀರ ಆಸಕ್ತಿ ಇಲ್ಲ. ಸರಳ ಅಂದ್ರೆ ಈ ಭಕ್ತಿ ಮಾರ್ಗದಲ್ಲಿ ಕೂಡ ಆತ್ಮ ಸಾಕ್ಷಾತ್ಕಾರ ಸಿಗ್ತದೆ, ಆದ್ರೆ ಅದರಲ್ಲಿ ನಮಗೆ ಗಂಭೀರ ಆಸಕ್ತಿ ಇಲ್ಲ ಅಂತ ಈ ಶ್ಲೋಕದಲ್ಲಿ, ಅಂದ್ರೆ ಈ ವಿಚಾರದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಿದ್ದಾರೆ. ಯಾವುದು ಸರಳವಾದ್ದು? ಸರಳವಾದ್ದು ಭಕ್ತಿ. ಭಕ್ತಿಯಿಂದ ನಮಗೆ ಆತ್ಮ ಸಾಕ್ಷಾತ್ಕಾರ ಸಿಗ್ಬೇಕು ಅಂತ ಹೇಳಿ ಜಾಸ್ತಿ ಆಸಕ್ತಿ ಜನಸಾಮಾನ್ಯರಾದ ನಮಗೆ ತುಂಬಾ ಕಮ್ಮಿ. ಒಂದು ದಿನ ಇರ್ತದೆ ಫ್ಲಕ್ಚುಯೇಷನ್, ಅಷ್ಟು ಫ್ಲಕ್ಚುಯೇಷನ್. ಒಂದು ದಿವಸ ಎಲ್ಲೋ ಕ್ಲಾಸ್ ಕೇಳಿ ಅದು ಸ್ವಲ್ಪ ಹೃದಯಕ್ಕೆ ತಾಗಿದ್ರೆ ಒಂದು 4 ದಿವಸ ಅದರ ಎಫೆಕ್ಟ್ ಇರ್ತದೆ. 5ನೇ ದಿವಸ ಪುನಃ ನಾವು ಅದೇ ಗುಂಡಿಯಲ್ಲಿ ಬೀಳ್ತೇವೆ. ಅದೇ ಗುಂಡಿಯಲ್ಲಿ, ಎಲ್ಲಿ ನಾವು ಗುಂಡಿಗೆ ಬಿದ್ದಿದ್ದೇವೆ, ಎಲ್ಲಿ ನಾವು ಅಂತಹ ಒಂದು ಕಷ್ಟ ಇರುವಂತಹ ಕತ್ತಲೆಯ ಗುಂಡಿ ಕೋಣೆ, ಅಲ್ಲಿಗೆ ಪುನಃ 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 ಬೀಳ್ತಾ ಇದ್ದೇವೆ. ಅದರಿಂದ ಹೇಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ? ಅದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಹೇಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ನಾವೆಲ್ಲ ನಮ್ಮ ಜೀವನದಲ್ಲಿ ಅನುಭವಿಸಿದ ವಿಚಾರ ಇದು. ಭಕ್ತರ ಸಂಘ ಇಲ್ಲದ ಕಾರಣ ಇದೆಲ್ಲ ಆಗ್ತಾ ಇರುವಂಥದ್ದು. ಭಕ್ತರ ಸಂಘ ಇಲ್ಲದ ಕಾರಣ ಇದೆಲ್ಲ ಆಗ್ತಾ ಇರುವಂಥದ್ದು. ಆದ ಕಾರಣ ಒಂದೇ ಪ್ರೊಸೆಸ್, ಭಕ್ತರ ಸಂಘ ಮಾಡ್ಲಿಕ್ಕೆ ಪ್ರಯತ್ನ. ಈಗ ಅರ್ಧ ಗಂಟೆ ನಾವೆಲ್ಲ ಸೇರ್ತಾ ಇದ್ದೇವೆ, ನಾವೆಲ್ಲ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಈ ಶಕ್ತಿಯನ್ನು ನಾವು ಇಡೀ ದಿನ ತಗೊಂಡು ಹೋಗ್ಬೇಕು. ಇದನ್ನು ಆ ಗುಂಗಿನಲ್ಲೇ ಇರಬೇಕು, ನಾವು ಆ ಮನಸ್ಥಿತಿಯಲ್ಲೇ ಇರಬೇಕು. ಆದರೆ ಹೊರಗಡೆ ಅದನ್ನು ತೋರಿಸ್ಬೇಕು ಅಂತ ಏನಿಲ್ಲ, ಹೃದಯದಲ್ಲಿ ಆ ಮನಸ್ಥಿತಿ ಇದೇ ಅದ್ಭುತವಾದಂತಹ ಒಂದು ವಿಚಾರ. ಈಗ ನಾವು ಎಲ್ಲಿಯಾದ್ರೂ ತುಂಬಾ ಇಷ್ಟ ಇದ್ದವರ ಮನೆಗೆ ಹೋಗಿದ್ದೇವೆ, ಅವರ ಹತ್ರ ಮಾತುಕತೆ ಮಾಡಿದ್ದೇವೆ, ಒಂದು 4-5 ದಿವಸ ಅದೇ ಗುಂಗಲ್ಲಿ ಇರ್ತೇವೆ, ಅದೇ ಮನಸ್ಸಲ್ಲಿ ಹೋಗ್ತಾ ಇರ್ತೇವೆ. ಅಥವಾ ಯಾವುದೋ ಒಂದು ಮೂವಿಗೆ ಹೋಗಿದ್ದೇವೆ, ಅದೇ ಗುಂಗಿನಲ್ಲಿ ಇರ್ತೇವೆ. ಆದರೆ ಅದೇ ರೀತಿಯಲ್ಲಿ ನಮಗೆ ಪ್ರತಿದಿನ ಇದೇ ಗುಂಗು ಇರಬೇಕು. ಯಾವ ಗುಂಗು? ಕೃಷ್ಣನ ಪ್ರಜ್ಞೆಯ ಗುಂಗು, ಕೃಷ್ಣನ ಬಗ್ಗೆ ಮಾತಾಡುವಂತಹ, ಲೀಲೆಯನ್ನು ಕೇಳುವಂತಹ ಗುಂಗು ಹೃದಯದಲ್ಲಿ. ಆ ಗುಂಗು ನಮಗೆ ಸಿಕ್ಕಿದ್ರೆ, ಈ ಗುಂಗು ಯಾವ ಗುಂಗು? ಮಟೀರಿಯಲ್ ಗುಂಗಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಇದರ ಬಗ್ಗೆ ಹಿಂದೆ ಕೂಡ ನಾವು ಮಾತಾಡಿದ್ದೇವೆ ಎಲ್ಲರೂ ಸೇರಿ. ಇನ್ನು ಜೀವನ ವಿಧಾನ, ಆಸನದ ರೀತಿ, ಸ್ಥಳದ ಆಯ್ಕೆ ಮತ್ತು ಐಹಿಕ ಚಟುವಟಿಕೆಗಳಿಂದ ಮನಸ್ಸನ್ನು ದೂರ ಮಾಡುವುದು, ಇವೆಲ್ಲವೂ ನಿಯಂತ್ರಿಸುವ ಈ ಕಷ್ಟ ಸಾಧ್ಯವಾದ ಯೋಗ ಪದ್ಧತಿಯನ್ನು ಕುರಿತು ಹೇಳುವುದೇನು? ಇದು ಅಷ್ಟಾಂಗ ಯೋಗದಲ್ಲಿ ಒಂದು ಆಸನದಲ್ಲಿ ಕೂತ್ಕೊಳ್ಬೇಕು. ಆ ಆಸನದಲ್ಲಿ ಕೂತ್ಕೊಳ್ಬೇಕಿದ್ರೆ ಸುಮಾರು ಆಸನಗಳನ್ನ ಕರಗತ ಮಾಡಿರಬೇಕು. ಈಗ ಒಂದು ಆಸನ ಸಿಗ್ಬೇಕು ಅಂತ ಹೇಳಿದ್ರೆ, ಈಗ ಪದ್ಮಾಸನದಲ್ಲಿ ಯಾರಾದ್ರೂ ಕೂತ್ಕೊಳ್ಬೇಕು ತುಂಬಾ ಗಂಟೆಗಟ್ಲೆ ಕೂತ್ಕೊಳ್ಬೇಕು ಸಮಾಧಿಗೆ ಬರಬೇಕು ಅಂತ ಹೇಳಿದ್ರೆ, ಅರ್ಧ ಗಂಟೆ 10 ನಿಮಿಷ ಅಲ್ಲ, ಇಡೀ ದಿವಸ ಗಂಟೆಗಟ್ಲೆ, ವರ್ಷಗಟ್ಲೆ ಕೂತ್ಕೊಳ್ಬೇಕು ಅದೇ ಆಸನದಲ್ಲಿ. ವಿಶ್ವಾಮಿತ್ರ ಮುಂತಾದ ಅಷ್ಟಾಂಗ ಯೋಗ ಸಾಧಕರು ಇದೇ ರೀತಿಯಲ್ಲಿ ಮಾಡಿದ್ದು. ಕೊನೆಗೆ ಅವರು ಬಿದ್ದದ್ದು ಕೂಡ ನಾವು ನೋಡಿದ್ದೇವೆ, ಅಂದ್ರೆ ಕೇಳಿದ್ದೇವೆ. ಏನೇ ಇರಲಿ, ಈ ರೀತಿಯಲ್ಲಿ ಒಂದು ಆಸನ ಸಿಗ್ಬೇಕಿದ್ರೆ ಅವರು ಎಷ್ಟೆಲ್ಲ ಕಷ್ಟಪಟ್ಟು ಬೇರೆಲ್ಲ ಆಸನಗಳನ್ನು ಮಾಡಬೇಕಾಗ್ತದೆ. ನಮಗೆಲ್ಲ ಗೊತ್ತಿದ್ದ ವಿಚಾರ. ಅಷ್ಟು ಸುಲಭ ಮಾರ್ಗ ಅಲ್ಲ ಅಂತ ಹೇಳುವಂಥದ್ದು. ಅದಲ್ಲದೆ ಅದಕ್ಕೆ ಸರಿಯಾದ ಜಾಗ, ಸ್ಥಳ ಎಲ್ಲ ಆಯ್ಕೆ ಮಾಡಬೇಕು. ಸ್ಥಳ, ಯಾವ ರೀತಿಯಲ್ಲಿ ಆಸನದಲ್ಲಿ ಕೂತ್ಕೊಳ್ಳುವುದು, ಎಷ್ಟು ಜನರನ್ನ ದೂರ ಇಟ್ಕೊಳ್ಳುವುದು, ಇದನ್ನೆಲ್ಲ, ಈ ವಿಚಾರಗಳನ್ನೆಲ್ಲ ನೋಡ್ಬೇಕು.
ಆದರೆ ಭಕ್ತಿಯಲ್ಲಿ ಬೇರೆ ರೀತಿಯ ಪದ್ಧತಿ ಇದೆ. ಆ ಪದ್ಧತಿ ಏನು ಅಂತ ಹೇಳಿ ಮುಂದೆ ಭಕ್ತಿ ಯೋಗದ ವಿಚಾರ ಬರುವಾಗ ನೋಡೋಣ. ಹಲವು ರೀತಿಗಳಲ್ಲಿ ಅರ್ಜುನನಿಗೆ ಅನುಕೂಲಗಳೇ ಇದ್ದರೂ ಕಾರ್ಯಶೀಲ ಮನುಷ್ಯನಾಗಿ ಅವನು ಈ ಯೋಗ ಪದ್ಧತಿಯನ್ನು ಅನುಸರಿಸಲು ಸಾಧ್ಯವಿಲ್ಲ ಎಂದು ಯೋಚಿಸಿದನು. ಅರ್ಜುನನಿಗೆ ನಿಜವಾಗಿ ಎಲ್ಲೋ ಸಾಧ್ಯ, ಯಾಕೆಂದ್ರೆ ಭಗವಂತನ ನಿಕಟ ವ್ಯಕ್ತಿ, ಭಗವಂತನ ಶುದ್ಧ ಭಕ್ತ ಅವನಿಗೆಲ್ಲವೂ ಸಾಧ್ಯ. ಅಷ್ಟಾಂಗ ಯೋಗವು ಸಾಧ್ಯ, ಕರ್ಮಯೋಗ ಸಾಧ್ಯ, ಜ್ಞಾನ ಎಲ್ಲ ಯೋಗವೂ ಸಾಧ್ಯ. ಯಾಕಂದ್ರೆ ಅವನು ಭಕ್ತಿ ಯೋಗದಲ್ಲಿ ಪರಾಕಾಷ್ಠೆಗೆ ತಲುಪಿದಂತಹ ವ್ಯಕ್ತಿ. ಯಾಕಂದ್ರೆ ಅವನು ಯಾವ ಭಾವದಲ್ಲಿ ಇದ್ದಾನೆ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತು. ಅವನು ಸ್ನೇಹ ಭಾವದಲ್ಲಿ ಭಗವಂತನೊಟ್ಟಿಗೆ ಲೀಲೆಯಲ್ಲಿ ಪಾಲ್ಗೊಂಡಂತಹ ವ್ಯಕ್ತಿ. ನಿಮ್ಮ ಹಾಗೆ ಅಲ್ಲ. ನಿಮ್ಮ ಹಾಗೆ ಅಲ್ಲ ಅಂತ ಹೇಳಿದ್ರೆ ಕೆಲವರು ನಮ್ಮಲ್ಲಿ ಈಗಾಗಲೇ ಇರಬಹುದು, ಆದ್ರೂ ಕೂಡ ಜನಸಾಮಾನ್ಯ ದೃಷ್ಟಿಕೋನದಿಂದ ಹಾಗೆ ಹೇಳ್ತಾ ಇರುವಂಥದ್ದು. ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು. ಆದ ಕಾರಣ ಅರ್ಜುನನಿಗೆ ಇದೆಲ್ಲ ಸಾಧ್ಯ ಆದ್ರೂ ಕೂಡ ನಮ್ಮನ್ನೆಲ್ಲ ಪರಿಗಣನೆಗೆ ತಗೊಂಡು ಈ ರೀತಿಯಲ್ಲಿ ನಮಗೆ ಸಿಗೋ ಹಾಗೆ ಮಾಡಿದ್ದಾರೆ. ಈ ಭಗವಂತನ ವಚನಗಳು ನಮಗೆ ಸಿಗ್ಲಿಕ್ಕೆ ಕಾರಣ ಯಾರು? ಅರ್ಜುನ. ಇಲ್ಲ ಅಂತ ಹೇಳಿದ್ರೆ ಅರ್ಜುನನಿಗೆ ಈಗ ಆಕ್ಸೆಪ್ಟ್ ಮಾಡಿದ್ರೆ ಅಷ್ಟಾಂಗ ಯೋಗ ನಾನು ಮಾಡ್ತೇನೆ ಅಂತೇಳಿ ಅಷ್ಟಕ್ಕೆ ಆಕ್ಸೆಪ್ಟ್ ಮಾಡಿದ್ರೆ ನಮಗೆ ಭಕ್ತಿ ಭಗವದ್ಗೀತೆಯಲ್ಲಿ ಸಿಗೋದು ಕಷ್ಟ ಆಗ್ತಿತ್ತು. ಏನೇ ಇರಲಿ, ಇದು ಭಗವಂತನ ಒಂದು ಯೋಚನೆ. ಅದಕ್ಕೆ ಅನುಗುಣವಾಗಿ ಅರ್ಜುನ ಕೇಳಿದಂತಹ ಪ್ರಶ್ನೆ. ಭಗವಂತನ ಅಂತರಂಗ ಶಕ್ತಿಯ ಅಧೀನದಲ್ಲಿ ಇರುವಂತಹ ಅರ್ಜುನ ನಮ್ಮ ಹಾಗೆ ಬಾಹ್ಯ ಶಕ್ತಿಯಲ್ಲಿ ಅಧೀನರಾಗಿಲ್ಲ ಅರ್ಜುನ. ಹಲವು ರೀತಿಗಳಲ್ಲಿ ಅರ್ಜುನನಿಗೆ ಅನುಕೂಲಗಳೇ ಇದ್ದರೂ ಕಾರ್ಯಶೀಲ ಮನುಷ್ಯನಾಗಿ ಅವನು ಈ ಯೋಗ ಪದ್ಧತಿಯನ್ನು ಅನುಸರಿಸುವುದು ಸಾಧ್ಯವಿಲ್ಲ ಎಂದು ಯೋಚಿಸಿದನು. ಆತನು ರಾಜವಂಶಕ್ಕೆ ಸೇರಿದವನು ಮತ್ತು ಹಲವು ಗುಣಗಳಲ್ಲಿ ಶ್ರೇಷ್ಠನು. ಅವನು ಮಹಾಯೋಧ ಮತ್ತು ದೀರ್ಘ ಆಯುಷಿ. ಎಲ್ಲಕ್ಕಿಂತ ಮಿಗಿಲಾಗಿ ಅವನು ದೇವೋತ್ತಮ ಪರಮ ಪುರುಷನ ಶ್ರೀಕೃಷ್ಣನ ಆತ್ಮೀಯ ಸ್ನೇಹಿತ. 5,000 ವರ್ಷಗಳ ಹಿಂದೆ ಅರ್ಜುನನಿಗೆ ಈಗ ನಮಗಿರುವುದಕ್ಕಿಂತ ಹೆಚ್ಚಿನ ಸೌಲಭ್ಯಗಳು ಇದ್ದವು. ನಮಗೆ ಯಾವ ರೀತಿಯ ಸೌಲಭ್ಯ ಇದೆ? ನಮಗೆ ಮೆಟೀರಿಯಲಿ ಹ್ಯಾಪಿ ಆಗುವಂತ ಸೌಲಭ್ಯವನ್ನು ಪ್ರಯತ್ನ, ಮೆಟೀರಿಯಲಿ ಹ್ಯಾಪಿ. ಆಗ ಮೆಟೀರಿಯಲಿ ಹ್ಯಾಪಿ ಆಗಿರುವಂಥದ್ದು ಸ್ಪಿರಿಚುವಲಿ ಹ್ಯಾಪಿ ಆಗಿರುವಂತಹ ಸೌಲಭ್ಯ ಇತ್ತು ಆಗ. ಈಗ ಅದು ಕಮ್ಮಿ ಕಮ್ಮಿ ಆಗ್ತಾ ಉಂಟು. ಕಾಡೆಯಲ್ಲಿದೆ, ಕಾಡೆ ಕಮ್ಮಿ ಆಗ್ತಾ ಉಂಟು. ಆದರೂ ಅವನು ಈ ಯೋಗ ಪದ್ಧತಿಯನ್ನು ತಿರಸ್ಕರಿಸಿದ. ತುಂಬಾ ಇಂಪಾರ್ಟೆಂಟ್. ಯಾವುದನ್ನ? ಭಕ್ತಿ ಯೋಗವನ್ನಲ್ಲ, ಖಂಡಿತವಾಗಿ ಯಾವ ಪದ್ಧತಿಯನ್ನು ತಿರಸ್ಕರಿಸಿದ? ಅಷ್ಟಾಂಗ ಯೋಗ ಪದ್ಧತಿಯನ್ನ, ಜ್ಞಾನ ಪದ್ಧತಿಯನ್ನ ಖಂಡಿತವಾಗಿ ತಿರಸ್ಕರಿಸಿದ. ನಾವೆಲ್ಲ ಜ್ಞಾನ ಅಷ್ಟಾಂಗ ಯಾವ ರೀತಿಯದ್ದಾಗಿರ್ಬೇಕು? ಭಕ್ತಿಗೆ ಅನುಕೂಲವಾದದ್ದನ್ನು ಮಾತ್ರ ನಾವು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ. ವಾಸ್ತವವಾಗಿ ಅವನು ಇದನ್ನು ಅನುಷ್ಠಾನ ಮಾಡಿದುದನ್ನು ಚರಿತ್ರೆಯಲ್ಲಿ ಎಲ್ಲೂ ನಾವು ಕಾಣುವುದಿಲ್ಲ. ಆದುದರಿಂದ ಈ ಕಲಿಯುಗದಲ್ಲಿ ಸಾಮಾನ್ಯವಾಗಿ ಈ ಪದ್ಧತಿಯು ಕಾರ್ಯಸಾಧ್ಯವಿಲ್ಲ ಎಂದು ಭಾವಿಸಬೇಕಾಗಿದೆ. ಅಂದ್ರೆ ಎಷ್ಟೋ ಭಾವಿಸಬೇಕು ಅಂತ ಹೇಳೋ ಪದ ಯಾಕೆ ಉಪಯೋಗಿಸಿದ್ದಾರೆ ಅಂತ ಹೇಳಿದ್ರೆ, ಎಷ್ಟೋ ಜನಸಂಖ್ಯೆಯಲ್ಲಿ, ಕೋಟಿಗಟ್ಟಲೆ ಜನಸಂಖ್ಯೆಯಲ್ಲಿ ಒಬ್ಬನಿಗೆ ಎಲ್ಲಿಯೋ ಸಾಧ್ಯ ಆಗೋ ಸಾಧ್ಯತೆ ಇದೆ. ಎಲ್ಲಿಗೆ? ಸಮಾಧಿ ಸ್ತರದಲ್ಲಿ ಭಗವಂತನ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಎಷ್ಟೋ ಭಾರಿ ಕಮ್ಮಿ ಅಂತ ಹೇಳ್ಬೋದು, ಇಲ್ಲ ಅಂತಲೇ ಹೇಳ್ಬೋದು. ಆದ ಕಾರಣ ಭಾವಿಸಬೇಕಾಗಿದೆ. ಅಂದ್ರೆ ಅದನ್ನು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ, ಸಂಪೂರ್ಣವಾಗಿ ಸಾಧ್ಯ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಮ್ಮಂತಹವರಿಗೆ ಖಂಡಿತವೂ ಸಾಧ್ಯ ಇಲ್ಲ. ಯೋಗ ಭ್ರಷ್ಟರಾಗಿ ಈ ಜನ್ಮದಲ್ಲಿ ಅಷ್ಟಾಂಗ ಯೋಗ ಸಾಧನೆ ಮಾಡ್ಲಿಕ್ಕೆ ಬಂದವರು ಅಂತ ಆದ್ರೆ ಸಾಧ್ಯತೆ ಇದೆ. ಆದ್ರೆ ಅವರಿಗೆ ಅಂಥ ವ್ಯಕ್ತಿಗೆ ಕೂಡ ಭಕ್ತಿ ಯೋಗ ಸಿಕ್ಕಿದ್ರೆ ಅವನಿಗೆ ಈ ಜನ್ಮದಲ್ಲೇ ಭಗವಂತನ ಸಾನ್ನಿಧ್ಯ, ಭಗವಂತನ ಸೇವೆ ಸಿಗ್ತದೆ, ಕೂಡಲೇ ಸೇವೆ ಸಿಗ್ತದೆ. ಆದ ಕಾರಣ ನಮಗೆಲ್ಲ ಒಂದು ಭಾಗ್ಯ ಅಂತ ಹೇಳಿದ್ರೆ, ನಮಗಿದೆಲ್ಲ ಕ್ವಾಲಿಫಿಕೇಶನ್ ಇಲ್ಲ, ಯಾವ ರೀತಿಯಲ್ಲಿ ಸ್ವಲ್ಪ ಕೂಡ ಕ್ವಾಲಿಫಿಕೇಶನ್ ಇಲ್ಲ. ಆದ್ರೆ ನೇರವಾಗಿ ಭಗವಂತನ ಸೇವೆ ಮಾಡುವಂತಹ ಅವಕಾಶ ಭಗವದ್ ಭಕ್ತರು ನಮಗೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಇದೇನು ಸಾಮಾನ್ಯ ವಿಚಾರವ? ಖಂಡಿತವಾಗಿ ಅಸಾಮಾನ್ಯ ವಿಚಾರ. ಇದಕ್ಕೆಲ್ಲ ನಾವು ಎಷ್ಟೋ ಜನ್ಮಾಂತರಗಳು ತಗೊಂಡು ಇಲ್ಲಿ ಬಂದಿದ್ದೇವೆ. ಅದು ನಮಗೆ ಒಳ್ಳೇದು ಮಾಡಿ ಸಿಕ್ಕಿದೆಯೋ, ಹೇಗೆ ಸಿಕ್ಕಿದೆಯೋ ಅಂತ ನಮಗೆ ಕುತೂಹಲ ಇದ್ರೂ ಕೂಡ ನಮಗೆ ಅದನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ. ಆದರೆ ನಮಗೆ ಸಿಕ್ಕಿ ಆಗಿದೆ. ಆ ಸಿಕ್ಕಿದಂತ ವಿಚಾರವನ್ನು ಇನ್ನು ನಾವು ಒಂದು ಸ್ವಲ್ಪ ಕೂಡ ವಿಚಲಿತರಾಗದೆ ಅದನ್ನ ಮುಂದೆ ತಗೊಂಡು ಹೋಗುವಂತ ಸಾಧ್ಯತೆ ನಮ್ಮ ಮನಸ್ಸಲ್ಲಿ ಹುಟ್ಟಿ ಹಾಕಿದ್ರೆ ಆಗ ನಮಗೆ ಏನೋ ಮುಂದೆ ದಾರಿ ಇದೆ ಅಂತ ಕಾಣ್ತದೆ. ಇಲ್ಲ ಅಂತ ಹೇಳಿದ್ರೆ ಏನು ಜೀವನ ನಡೆಸ್ತಾ ಇದೆ, ಒಂದು ಭಕ್ತಿ, ಒಟ್ಟಿಗೆ ಒಂದು ಭಕ್ತಿ ಅಷ್ಟೇ. ನಾಲ್ಕು ವಿಚಾರ ಜೊತೆಯಲ್ಲಿ ಮಾಡಿದ ಹಾಗೆ ಒಂದು ಕಡೆಯಿಂದ, ಅಂದ್ರೆ ಈಗ ಒಂದು ಗೃಹಸ್ಥ ಏನ್ ಮಾಡ್ತಾನೆ? ಬೆಳಿಗ್ಗೆ ಮಕ್ಕಳನ್ನ ಪಾಲನೆ ಮಾಡ್ತಾನೆ, ಮಧ್ಯಾಹ್ನ ಆಫೀಸ್ಗೆ ಹೋಗ್ತಾನೆ, ಹೆಂಗಸಾಗ್ಲಿ ಗಂಡಸಾಗ್ಲಿ ಯಾರೇ ಆಗ್ಲಿ, ಆಮೇಲೆ ಅಡಿಗೆ ತಿಂಡಿಯ ಬಗ್ಗೆ ಜ್ಞಾನ ಇಡ್ತಾನೆ, ಎಲ್ಲವನ್ನೂ ಮಾಡ್ತಿರ್ತಾನೆ ಅವನು. ಎಲ್ಲವನ್ನು ಜೊತೆಲಿ ಎಲ್ಲ ಒಂದು ಜೀವನದ ಅಂಗ. ಅವನಿಗೆ ಒಂದು ಏಮು ಅಂತ ಏನು ಇರುವುದಿಲ್ಲ. ಜನರಲಿ ಏನಿರ್ಬೋದು? ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕುವುದು, ಕುಟುಂಬವನ್ನ ಚೆನ್ನಾಗಿ ಸಾಕುವಂಥದ್ದು,
ಆಮೇಲೆ ಒಳ್ಳೆ ರೀತಿಯಲ್ಲಿ ಬದುಕುವಂಥದ್ದು, ಲೋಕಕ್ಕೆ ಸಹಾಯ ಮಾಡುವಂಥದ್ದು, ಈ ರೀತಿಯದ್ದೆಲ್ಲ ಏಮ್ಗಳು ಇರಬಹುದು. ಆದರೆ ನಿಜವಾದ ಏಮ್ ಯಾವುದು ಅಂತ ಹೇಳಿದ್ರೆ ಕೃಷ್ಣನ ಸೇವೆ. ಆ ಏಮನ್ನು ಇಟ್ಕೊಂಡ್ರೆ ಇದೆಲ್ಲ ಸುಲಭವಾಗಿ ನಡೀತದೆ. ಕೃಷ್ಣನ ಸೇವೆಯೇ ನನ್ನ ಜೀವನದ ಮುಖ್ಯ ಅಂಗ ಅಂತ ತಗೊಂಡ್ರೆ ಬೇರೆಲ್ಲ ಕೂಡ ಅದು ನ್ಯಾಚುರಲಿ ಆಗ್ತದೆ. ಅದ್ರಲ್ಲಿ ಏನು ಸಂಶಯ ಇಲ್ಲ. ಎಷ್ಟೋ ಭಕ್ತರು ನಮಗೆ ಮಾರ್ಗದರ್ಶನ ಅವರನ್ನು ನೋಡಿ ನಾವು ತಿಳ್ಕೊಳ್ಬಹುದು. ಆದರೆ ಜನಸಾಮಾನ್ಯರಿಗೆ ಇದು ಸಾಧ್ಯವಲ್ಲ. ಯಾವುದು ಸಾಧ್ಯವಲ್ಲ? ಅಷ್ಟಾಂಗ ಯೋಗ. ಸಾಧ್ಯವಲ್ಲದ ಸಲಹೆ. ಭಗವಂತನೇ ಕೊಡ್ತಾ ಇರುವ ಸಲಹೆಯನ್ನ ತಿರಸ್ಕಾರ ಮಾಡ್ತಿದ್ದಾರೆ ಅರ್ಜುನ. ನೀ ಕೊಡ್ತಾ ಇದ್ದೀರಲ್ಲ ಈ ಸಲಹೆ, ಇದು ನನ್ನ ಕೈಲಿ ಸಾಧ್ಯ ಇಲ್ಲ ಅಂತೇಳಿ. 5,000 ವರ್ಷಗಳ ಹಿಂದೆಯೇ ಹೀಗಿದ್ದರೆ ಇಂದಿನ ಮಾತೇನು? ಶಾಲೆಗಳು ಮತ್ತು ಸಂಘಗಳು ಎನಿಸಿಕೊಂಡ ವಿವಿಧ ಸಂಸ್ಥೆಗಳಲ್ಲಿ ಈ ಯೋಗ ಪದ್ಧತಿಯನ್ನು ಅನುಷ್ಕರಿಸುತ್ತಿರುವವರು ಶ್ರೀಲ ಪ್ರಭುಪಾದರ ಸಮಯದಲ್ಲಿ ಎಷ್ಟೆಲ್ಲ ಜನ ಈ ರೀತಿ ಮಾಡ್ತಾ ಇದ್ರು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಒಂದ್ಸಲ ಹೇಳ್ತಾರೆ, ಒಬ್ರು ಮಂತ್ರ ಕೊಡ್ತಿದ್ದಾರಂತೆ. ಮಂತ್ರ ಏನ್ ಕೊಡ್ತಾ ಇದ್ದಾರೆ? ಕಿವಿಯಲ್ಲಿ ಮಾತ್ರ ಕೊಡುದು ಮಂತ್ರ. ಯಾರ್ದಾದ್ರೂ ಕಿವಿಯಲ್ಲಿ ಮಾತ್ರ. ಏನ್ ಕೊಡ್ತಾ ಇದ್ರು ಕಿವಿಯಲ್ಲಿ ಮಂತ್ರ? ಏನೋ ಕ್ಯಾಟ್ ಕ್ಯಾಟ್, ಮ್ಯಾಟ್ ಮ್ಯಾಟ್, ಏನೋ ಒಂದೇ ಕೊಡ್ತಾ ಇದ್ರು. ಅದನ್ನೇ ಹೇಳ್ಬೇಕಂತೆ. ಈ ರೀತಿಯ ಮಂತ್ರ ಕಿವಿಯಲ್ಲಿ ಕೊಡ್ತಾ ಇದ್ರಂತೆ. ಅದೇನ್ ಸೀಕ್ರೆಟ್? ಎಲ್ಲರಿಗೂ ಸಹಾಯ ಆಗುವ ಮಂತ್ರಕ್ಕೆ ಏನ್ ಸೀಕ್ರೆಟ್ ಇರಬೇಕು? ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳುವಂಥದ್ದು ಉತ್ತಮವಾದಂಥ ತಾರಕ ಮಂತ್ರ. ಅಂದ್ರೆ ತಾರಕ ಮಂತ್ರ ಅಂದ್ರೆ ಮೋಕ್ಷಪ್ರದಾಯಕ. ಮೋಕ್ಷ ಅಂತ ಹೇಳಿದ್ರೆ ಭಕ್ತಿ, ಭಕ್ತಿ ಅಂತ ಹೇಳಿದ್ರೆ ಭಗವಂತನ ಸೇವೆ. ನಮಗೆಲ್ಲರೂ ಗೊತ್ತಾಗಿದೆ ಇಲ್ಲಿ. ಇಂತಹ ತಾರಕ ಮಂತ್ರವನ್ನ ಎಲ್ಲಿ ಕೂಡ ಗೌಪ್ಯವಾಗಿಟ್ಟಿಲ್ಲ ಅಂತ ಅದ್ಭುತವಾದ ವಿಚಾರ ಇದು. ಎಲ್ಲಿ ಕೂಡ ಗೌಪ್ಯವಾಗಿರ್ತಿಲ್ಲ. ಆದ್ರೆ ಹೇಗೆ ಹಿತ್ತಲ ಗಿಡ ಮದ್ದಲ್ಲ, ನಾವೆಲ್ಲ ಅದನ್ನ ನಕಾರ, ಅಯ್ಯೋ ಅದೇನು ಹರೇ ಕೃಷ್ಣ ಎಲ್ಲ ಕಡೆ ಹಾಡ್ತಾ ಇರ್ತಾರೆ ಅಂತ ಹೇಳ್ತೀವಿ ನಾವು. ಆದ್ರೆ ಅದನ್ನ ನಾವು ಆಚಾರ್ಯ ಮುಖೇನ ಅರ್ಥ ಮಾಡ್ಕೊಂಡು ಅದರ ಗೂಢಾರ್ಥ ತಿಳ್ಕೊಂಡ್ರೆ ಅದರಷ್ಟು ದೊಡ್ಡ ಮಂತ್ರ ಬೇರೆ ಯಾವುದೇ ಇಲ್ಲ. ಎಲ್ಲ ಮಂತ್ರಗಳು ಬಂದದ್ದು ಅವುಗಳಿಂದ. ಕಲಿಯುಗದಲ್ಲಿ ಈ ನಾಮವೇ ಮುಖ್ಯ. ಈ ನಾಮದಿಂದಲೇ ಬೇರೆಲ್ಲ ವೇದದ ಮಂತ್ರಗಳೆಲ್ಲ ಬರುವಂಥದ್ದು. ಸರ್ವ ಮಂತ್ರ ಸಾರ ನಾಮ್ ಏ ಶಾಸ್ತ್ರ ಮರ್ಮ. ಶಾಸ್ತ್ರದ ಮರ್ಮ ಏನು? ಈ ನಾಮವೇ, ಹರೇ ಕೃಷ್ಣ ಮಹಾಮಂತ್ರವೇ ಸರ್ವ ಶಾಸ್ತ್ರ, ಎಲ್ಲ ಶಾಸ್ತ್ರಗಳ ಸಾರ. ಅಂತಹ ಸಾರವಾದ ಶಾಸ್ತ್ರವನ್ನ ಎಲ್ಲಿ ನನಗೆ ಗೊತ್ತಾದ್ದು? ಅದು ಅದರ ಸಾರ ಅಂತ ಹೇಳಿ ಗೊತ್ತಾದ್ದು ಹೇಗೆ? ಶಾಸ್ತ್ರ ಮುಖೇನ. ಅದ ಕಾರಣ ದಿವ್ಯವಾದ ಶಾಸ್ತ್ರವನ್ನು, ದಿವ್ಯವಾದ ನಾಮವನ್ನ, ದಿವ್ಯವಾದ ಸೇವೆಯನ್ನ ಸಮಾನವಾಗಿ ತಗೊಂಡು ಎಲ್ಲವನ್ನ ಸಾಧನೆ ಮಾಡಬೇಕು. ಬರೀ ನಾಮವನ್ನೇ ಮಾತ್ರ ಮಾಡ್ತೇನೆ ಅಂತ ಹೇಳಿದ್ರೆ ಅಷ್ಟಾಂಗ ಯೋಗಿ ಹಾಗೆ ಆಯ್ತು. ನಾವು ಕೂತ್ಕೊಂಡು ಧ್ಯಾನ ಮಾಡ್ತೇನೆ ಅಂತ ಹೇಳಿ ಬರೀ ನಾಮಸ್ಮರಣೆ ಮಾತ್ರ ಕೂತ್ಕೊಂಡು ಮಾಡುವುದಲ್ಲ, ಬೇರೆಲ್ಲ ಸೇವೆಗಳು, ಓದುವಂಥದ್ದು ಎಲ್ಲವನ್ನ ಮಾಡಬೇಕು ಅಂತ ಹೇಳಿ ಆಚಾರ್ಯರ ಶ್ರೀಲ ಪ್ರಭುಪಾದರ ನಮಗೆ ಹೇಳ್ಕೊಡುವಂತ ವಿಚಾರವೇ. ಶ್ರೀಲ ಪ್ರಭುಪಾದರು ನಮಗೆ ಟ್ರೈನಿಂಗ್ ಕೊಡುವುದೇ ಅದೇ ರೀತಿಯಲ್ಲಿ. ಆಚಾರ್ಯರು, ಗುರುಗಳು ಎಲ್ಲರೂ. ಆದ ಕಾರಣ ಅಂತಹ ಸಂಘಗಳಲ್ಲಿ ಕೂಡ ಭಗವದ್ಭಕ್ತಿಯ ಬಗ್ಗೆ ಯಾರಾದರೂ ಹೇಳಿದ್ರೆ ಅದು ಉತ್ತಮ ವಿಚಾರ. ಖಂಡಿತವಾಗಿ ಈಗ ಯೋಗ ಸಂಘಗಳಾಗಿರ್ಬೋದು ಅಥವಾ ಜ್ಞಾನ ಸಂಘಗಳಾಗಿರ್ಬೋದು, ಎಲ್ಲೇ ಇರಲಿ, ಭಗವದ್ಭಕ್ತಿಯ ಬಗ್ಗೆ ಸ್ವಲ್ಪ ಆದ್ರೂ ಹೇಳಲಿಕ್ಕೆ ಯಾರಾದ್ರೂ ತಲುಪಿದ್ರೆ ಅದರಷ್ಟು ಗ್ರೇಟ್ನೆಸ್ ಬೇರೆ ಯಾವುದಿಲ್ಲ. ಯಾಕಂದ್ರೆ ಯಾವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರವರ ಕರ್ಮಕ್ಕನುಗುಣವಾಗಿ ಕರ್ಮಯೋಗ, ಜ್ಞಾನ ಯೋಗ, ಈ ರೀತಿಯ ಯೋಗಗಳ ಅವಕಾಶ ಸಿಗುವ ಸಾಧ್ಯತೆ ಇದೆ. ಆದರೆ ಭಕ್ತರು, ದಯಾಳುಗಳು, ಅವರು ಎಲ್ಲ ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಮಾಲಿಗಾಗ್ಲಿ ಅಥವಾ ಬಾರಿಗಾಗ್ಲಿ ಎಲ್ಲ ಕಡೆ ಹೋಗಿ ಭಗವದ್ಭಕ್ತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಈಗ ನಾವು ಉದಾಹರಣೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುವಾಗ ಲಕ್ಷ್ಮಿ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗ್ತೇವೆ. ಲಕ್ಷ್ಮಿ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗುವಾಗ ನಾವು ಯಾವ ಅಂಗಡಿ ಅಂತ ನೋಡುದಿಲ್ಲ, ಬಾರ ಅಂತ ನೋಡುದಿಲ್ಲ, ಎಂತಂತ ನೋಡುದಿಲ್ಲ. ಹೋಗಿ ಹೀಗೆ ಇದೆ ಕೊಡಿ ಅಂತ ಅಂದ್ರೆ ಅವರು ಕೊಡುವಂತಹ 100 ರೂಪಾಯಿ ಭಗವಂತನ ಸೇವೆಗೆ ಅಥವಾ 1000 ರೂಪಾಯಿ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರೆ ಏನಾಗ್ತದೆ? ಅವರಿಗೆ ಗೊತ್ತಿಲ್ಲದೆ ಕೃಷ್ಣನ ಭಕ್ತಿಯಲ್ಲಿ ಒಂದು ಪಾಲು ಸಿಕ್ಕಿದಾಗೆ ಆಗ್ತದೆ ಅವರಿಗೆ. ಅದಕ್ಕೆ ಅಜ್ಞಾತ ಸುಕೃತಿ ಅಂದ್ರೆ ಜ್ಞಾನ ಅಂತಾರೆ ಜ್ಞಾನ ಇಲ್ಲದ್ದು ಅಜ್ಞಾನ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಅವರಿಗೆ ಅವರ 1000 ರೂಪೀಸ್ ಕೊಟ್ರು, ಅಯ್ಯೋ ಇವನು ಬಂದಲ್ಲ ಹೋಗ್ಲಿ, ಪ್ರತಿ ವರ್ಷ ಬರ್ತಾನೆ ಅಂತ ಹೇಳಿ ಬರುವಾಗ್ಲೇ 1000 ರೂಪಾಯಿ ರೆಡಿ ಮಾಡಿಟ್ಟಿರ್ತಾನೆ, 50 ರೂಪಾಯಿ ರೆಡಿ ಮಾಡಿಟ್ಟಿರ್ತಾನೆ. ಹೋಗಿ ಮುಂದೆ ಅಂತ ಹೇಳಿಕ್ಕೆ ರೆಡಿ ಆಗಿರ್ತಾನೆ. ಯಾಕಂದ್ರೆ ಅವನಿಗೆ ನೆಕ್ಸ್ಟ್ ಕಸ್ಟಮರ್ ಆಗತ್ತೆ ಅವನಿಗೆ. ಆದ್ರೆ ಏನೇ ಇರಲಿ, ದಯಾಳುಗಳ ಅಂತ ಭಕ್ತರು ಹೇಗಾದ್ರೂ ಅವರಿಂದ ಯಾವುದೋ ರೀತಿಯಲ್ಲಿ ಭಗವಂತನ ಸೇವೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂತಹ ಅದ್ಭುತವಾದ ಮಾತಿದು. ಅಪೇಕ್ಷಿತ ಗುರಿಯ ವಿಷಯದಲ್ಲಿ ಅವರು ಸಂಪೂರ್ಣವಾಗಿ ಅಜ್ಞಾನಿಗಳು. ಈ ರೀತಿಯ ಯೋಗಾದಿ ವಿಚಾರಗಳ ಅಜ್ಞಾನಿಗಳು. ಯೋಗ ಯಾವುದು? ಕರ್ಮ, ಜ್ಞಾನ ಮತ್ತು ಅಷ್ಟಾಂಗ ಯೋಗದಲ್ಲಿ ಯಾರ್ಯಾರು ನುರಿತರಾಗ್ಲಿಕ್ಕೆ ಅಂದ್ರೆ ಎಕ್ಸ್ಪರ್ಟ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರಿಗೆ ಒಂದು ಜ್ಞಾನ ಮಾತ್ರ ಏನಿಲ್ಲ, ಅದು ಕೃಷ್ಣನೇ ಪರಮೋತ್ತಮ ಪರಮ ಪುರುಷ, ಅವನ ಸೇವೆಯೇ ಪರಮೋತ್ತಮ
ಲಕ್ಷ್ಯ ಅಂತ ಹೇಳುವ ವಿಚಾರ ಮಾತ್ರ ಖಂಡಿತವಾಗಿ ಅವರಿಗೆ ಗೊತ್ತಿಲ್ಲ. ಆದ ಕಾರಣ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳ್ತಿದ್ದಾರೆ ಅವರೆಲ್ಲ ಅಜ್ಞಾನಿಗಳು. ಯಾಕೆಂತ ಹೇಳಿದ್ರೆ ಅವರ ಎಲ್ಲ ಪ್ರಯತ್ನ ಗೋರ್ಕಲ್ಲ ಮೇಲೆ ನೀರೆರೆದಂತೆ. ಎಷ್ಟೋ ಪ್ರಯತ್ನ ಪಡ್ತಿದ್ದಾರೆ, ಆದರೆ ಭಗವಂತನ ನಾಮಸ್ಮರಣೆ ಇಲ್ಲದ ಕಾರಣ ಅದರಿಂದ ಫಲ ಏನಿಲ್ಲ. ಪುನಃ ಅವರು ಸೊನ್ನೆಯಿಂದ ಶುರು ಮಾಡಬೇಕಾಗುವಂಥದ್ದು ಲಕ್ಷಣ. ಯಾಕೆಂತ ಹೇಳಿದ್ರೆ ಅಲ್ಲಿ ಭಕ್ತಿಯನ್ನ ಅವರು ಸೇರಿಸ್ತಾನೆ ಇಲ್ಲದ ಕಾರಣ. ಹರೇ ಕೃಷ್ಣ. ಮುಂದಿನ ಶ್ಲೋಕ ತುಂಬ ದೊಡ್ಡದಿದ್ರೆ ನಾಳೆ ಡಿಸ್ಕಷನ್ ಮಾಡೋಣ. ಚಿಕ್ಕದಿದೆ, ಮುಂದೆ ಹೋಗ್ತಾ ಇದ್ದೀನಿ. ಒಂದು ನಿಮಿಷ, ಯಾರು ನೋಡಿ ನಮ್ಮ ಸ್ಥಿತಿಯನ್ನ ಭಗವಂತನ ದಾಸನಾದ ಅರ್ಜುನ ಏನ್ ಹೇಳ್ತಿದ್ದಾರೆ ನೋಡೋಣ. ಚಂಚಲಂ ಹಿಮನ ಕೃಷ್ಣ ಪ್ರಮಾಥಿ, ಅದ್ಭುತವಾದ ವಾಕ್ಯ ಇದು. ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವತ್ಸು ದುಷ್ಕರಂ. ದುಷ್ಕರಂ ಸಾಧ್ಯವೇ ಇಲ್ಲದ ಮಾತು, ತುಂಬಾ ಕಷ್ಟ. ಹೇಗೆ ಹೇಗೆ ಒಬ್ಬ ವ್ಯಕ್ತಿಗೆ ಗಾಳಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಡೆ ಈ ಕಡೆ ಹೋಗೋ ಗಾಳಿಯನ್ನ ನಾವೇನು ಹಿಡಿದಿಟ್ಲಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಅಂದ್ರೆ ನಮ್ಮ ಕೈಯಿಂದ ಒಂದು ಗಾಳಿಯನ್ನ ಹಿಡಿದಿಟ್ಲಿಕ್ಕೆ ಸಾಧ್ಯವಾ? ಈಗ ಏನು ಮೆಷಿನ್ ಇಂದ ಮಾಡ್ಬೋದು, ಅದು ವಿಚಾರ ಬೇರೆ. ಆದ್ರೆ ಸುಮ್ಮನೆ ಗಾಳಿಯನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಮಾಡಿದ್ದಾರೆ, ಯಾರಿಗಾದ್ರೂ ಗೊತ್ತಾ ಗಾಳಿಯನ್ನು ಕಂಟ್ರೋಲ್? ತುಂಬಾ ಮಾಡಿರ್ತಾರೆ, ಆದ್ರೆ ಒಬ್ಬ ಭಕ್ತ ಗಾಳಿಯನ್ನು ಕಂಟ್ರೋಲ್ ಮಾಡಿದ್ದು ನೆನಪು ಯಾರಿಗಾದ್ರೂ ನೆನಪಿದ್ಯಾ? ಚಿಕ್ಕ ಹುಡುಗ, 5 ವರ್ಷದ ಹುಡುಗ, ಧ್ರುವ ಮಹಾರಾಜರು. ಅವರು ಪ್ರಾಣಾಯಾಮ ಮಾಡಿ ಇಡೀ ಲೋಕದ ವಾಯುವನ್ನು ಕಂಟ್ರೋಲ್ ಮಾಡಿದ್ದಾರೆ ಅಂತ. ಅವರು ಸಾಧ್ಯ ಇದೆ, ಸಾಧ್ಯ ಇಲ್ಲ ಅಂತೆಲ್ಲ, ಆದರೆ ನಾವು ಹಾಗೆ ಇಲ್ಲ, ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾರೆ. ಚಂಚಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಚಂಚಲ. ಚಂಚಲ ಮಾತ್ರ ಅಲ್ಲ, ಪ್ರಮಾಥಿ. ಪ್ರಮಾಥಿ ಅಂತ ಹೇಳಿದ್ರೆ ಏನು? ಇದಕ್ಕೆ ಒಂದು ಉದಾಹರಣೆ, ಮ್ಯಾಡ್ ಎಲಿಫೆಂಟ್, ಹುಚ್ಚು ಮಂಗ. ಹುಚ್ಚು ಮಂಗ ಇರಬಹುದು, ಹುಚ್ಚು ಆನೆ ಇರಬಹುದು. ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವ? ಹುಚ್ಚು ಹಿಡಿದ ಆನೆಯನ್ನು ಹೇಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ? ಅದನ್ನು ಕೊಲ್ಬೇಕಷ್ಟೇ, ಗುಂಡು ಹಾಕಿ ಅಥವಾ ಗುಂಡಿಗೆ ದೂಡಿ ಹಾಕಿ ಕೊಲ್ಬೇಕಷ್ಟೇ. ಅದನ್ನು ಕಂಟ್ರೋಲ್ ಮಾಡೋದಷ್ಟು ಸುಲಭ ಇಲ್ಲ. ಅದೇ ರೀತಿಯಲ್ಲಿ ಈ ಮನಸ್ಸು ಅಂತ ಹೇಳಿದ್ರೆ ಅದೇ ರೀತಿ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ಸಾಧ್ಯ ಇಲ್ಲ? ಗಾಳಿಯನ್ನ ಹೇಗೆ ನಮಗೆ ಹಿಡಿದು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಿಂತ ಕಷ್ಟ. ಗಾಳಿಯನ್ನಾದ್ರೂ ಹಿಡಿದು ನಿಲ್ಲಿಸಬಹುದು, ಆದರೆ ಈ ಮನಸ್ಸನ್ನ ಖಂಡಿತವಾಗಿ ಸಾಧ್ಯ ಇಲ್ಲ. ಈಗ ನೋಡೋಣ, ನಮಗೆ ಎಲ್ರಿಗೂ ಅದೇ ಸಾನೆ ಆಗ್ತಾ ಇರುವುದು. ನಮ್ಮ ಜೀವನದಲ್ಲಿ ಭಕ್ತಿ ತಗೊಂಡ ಮೇಲೆ ಕೂಡ ಇದನ್ನೇ ಆಗ್ತಾ ಇರುವಂಥದ್ದು. ಭಕ್ತಿಯಲ್ಲಿ ಕೂಡ ಇದೇ ರೀತಿಯ ಕಷ್ಟತೆ ನಮಗೆ ಇದೆ. ಆದರೆ ಅಷ್ಟಾಂಗ ಯೋಗದಲ್ಲಿ ಸಾಧ್ಯವೇ ಇಲ್ಲದೆ ಮಾತು, ಭಕ್ತಿಯಲ್ಲಿ ಅದು ಖಂಡಿತವಾಗಿ ಸುಲಭವಾದ ಸಾಧ್ಯವಾತು ಅಂತ ಹೇಳಿ ಅರ್ಥ ಆಗ್ತದೆ ನಮಗೆ. ಚಂಚಲಂ ಹಿಮನ ಕೃಷ್ಣ ಪ್ರಮಾಥಿ ಬಲವದೃಢಂ. ಅದು ತುಂಬಾ ಬಲವಾದ್ದು. ಯಾವುದು? ಮನಸ್ಸಿನ ವೇಗ ಅಂತ ಹೇಳುದು ತುಂಬಾ ಬಲ. ಮನಸ್ಸಿನ ವೇಗದಲ್ಲಿ ನಮಗೆ ಯಾರಿಗಾರು ಅರ್ಥ ಆದ್ರೆ ಅಂತ ವೇಗ ಯಾಕಾದ್ರೂ ಬರ್ತದೋ ಅಂತ ಹೇಳಿ ನಾವೇ ಕೊರಗ್ತೇವೆ ಒಂದು ಕ್ಷಣ. ಈಗ ಉದಾಹರಣೆಗೆ ನಮಗೆ ಯಾರ ಮೇಲೋ ಸಿಟ್ಟು ಬಂದು ಏನೋ ಮಾತಾಡ್ತೇವೆ ನಾವು, ಆಮೇಲೆ ಕೊರಗ್ತೇವೆ. ಆ ಬಲ ಬರುವಾಗ, ಆ ವೇಗ ಬರುವಾಗ ನಮಗೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಮನಸ್ಸಲ್ಲಿ ಇದೆ ಹೀಗೆಲ್ಲ ಆಗಬಾರ್ದು, ನಾವು ಒಳ್ಳೆಯವರು ಇರಬೇಕು, ನಾವು ಯಾರಿಗೂ ನೋವಾಗಬಾರ್ದು, ನಾವು ಭಕ್ತರಾಗಬೇಕು, ಈ ರೀತಿ ಎಲ್ಲ ಮನಸ್ಸಲ್ಲಿ ಇದೆ. ಆದರೆ ಆ ಒಂದು ಸಮಯ ಬಂದಿರುವಾಗ ನಮಗೇನಾಗ್ತದೆ? ನಮ್ಮ ಮನಸ್ಸು ಕಂಟ್ರೋಲೇ ಇರುವುದಿಲ್ಲ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾಥಿ ಬಲವದೃಢಂ. ಇದಕ್ಕೋಸ್ಕರ ನಾವು ಆಳಬೇಕು. ಕೃಷ್ಣ, ನನ್ನ ಮನಸ್ಸು ಕಂಟ್ರೋಲ್ಗೆ ಬರುವುದಿಲ್ಲ. ಯಾಕಂದ್ರೆ ಮನಸ್ಸು ಕಂಟ್ರೋಲ್ ನಮ್ಮಿಂದ ಸಾಧ್ಯವೇ ಇಲ್ಲ. ಭಗವಂತ ಯಾವಾಗ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬರ್ತಾನೆ, ಆಗ ಮಾತ್ರ ಈ ಮನಸ್ಸು ಕಂಟ್ರೋಲ್ ಬರ್ಲಿಕ್ಕೆ ಸಾಧ್ಯ. ನಮ್ಮದು ಅಂತ ಅನ್ಕೊಳ್ಳುವ ಮನಸ್ಸು ಕಂಟ್ರೋಲ್ ಬರ್ಲಿಕ್ಕೆ ಸಾಧ್ಯ ಒಮ್ಮೆ, ಅದು ಭಗವಂತನ ಅದನ್ನ ಆಧೀನದಲ್ಲಿ ತಗೊಳ್ಳುವಾಗ. ಅದಕ್ಕೆ ನಾವು ನಮ್ಮ ಮನಸ್ಸನ್ನ ಭಗವಂತನಿಗೆ ಅರ್ಪಿಸಿದ್ರೆ ಮಾತ್ರ ಸಾಧ್ಯ. ಅಂಬರೀಷ ಮಹಾರಾಜರು ಅರ್ಪಿಸಿದ ಹಾಗೆ. ಮುಂದೆ ಹೋಗ್ತಾ ಇದ್ದೇನೆ. ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನೇ, ಮನಸ್ಸು ಚಂಚಲವಾದದ್ದು, ಪ್ರಕ್ಷಬ್ಧವಾದದ್ದು. ಇದೇನು ಪ್ರಕ್ಷಬ್ಧವಾದದ್ದು ಅಂತ ಹೇಳಿದ್ರೆ ಅರ್ಥ? ಯಾರಿಗಾದ್ರೂ ಗೊತ್ತಾ? ಇಂಗ್ಲಿಷಲ್ಲಿ ಏನು ಶ್ರೀಲಮಾತಾಜಿ? ತಳಮಳವ? ಆಬ್ಸ್ಟಿನೇಟ್ ಅಂತ ಕೊಟ್ಟಿದ್ದಾರೆ. ಆಬ್ಸ್ಟಿನೇಟ್ ಅಂತ ಹೇಳಿದ್ರೆ ಹಿಡ್ದ ಅಂದ್ರೆ ಮಂಗನ ಹಿಡಿ ಉಂಟಲ್ಲ, ಅದ ಹಾಗೆ ಬಿಡುದೇ ಇಲ್ಲ ಅಂತ ಹೇಳಿ ಹಾಗೆ ಇರಬಹುದು ಅಂತ ನನ್ನ ಒಂದು ಯೋಚನೆ. ಹಿಡ್ದ ರಟ್ಟು ಬಿಡುದಿಲ್ಲ ಅಂತ ಹೇಳ್ತಾರಲ್ಲ. ಕುರುಡ ಹಿಡಿದದ್ದೇ ಬಡಿಗೆ ಅಂತ ಕೇಳಿದೀರಾ? ಕುರುಡ ಹಿಡಿದದ್ದೇ ಬಡಿಗೆ ಅಂದ್ರೆ ಬಿಡುದೇ ಇಲ್ಲ ಆ ಬಡಿಗೆಯನ್ನು. ಅದೇ ರೀತಿ ಮನಸ್ಸು ಈ ಒಂದು ನೀಚವಾದ ವಿಚಾರವನ್ನು ಹಿಡಿದ್ರೆ ಅದು ಬಿಡ್ಲಿಕ್ಕೆ ಮನಸ್ಸಿಲ್ಲ ಅದಕ್ಕೆ, ಪುನಃ ಪುನಃ ಅಲ್ಲಿಗೆ ಹೋಗುದು.
ಈಗ ನಮ್ದು ಹಳೆಯ ವಿಚಾರಗಳು, ಈಗ ಚಿಕ್ಕದಲ್ಲಿದ್ದ ತಪ್ಪುಗಳಾಗಿರ್ಬೋದು, ಏನೇ ಇರಲಿ ಪುನಃ ಪುನಃ ಮನಸ್ಸಿಗೆ ಹೋಗ್ತದೆ. ಎಷ್ಟೇ ಜಪ ಮಾಡಿ ಎಷ್ಟಾದ್ರೂ ಕೂಡ ಯಾವತ್ತೋ, ಈಗ ನಾವೊಂದು ಉದಾಹರಣೆಗೆ ಬೆಂಗಳೂರಲ್ಲಿ ಇದ್ದೇವೆ, ನಮ್ಮ ಊರು ತುಮಕೂರು ಅಂತ ಇಟ್ಕೊಳ್ಳೋಣ. ಬೆಂಗಳೂರು ಕೆಲಸ ನಿಮಿತ್ತ ಬಂದಿದ್ದೇವೆ. ಚಿಕ್ಕದಿರುವಾಗ ಏನೋ ಮಾಡಿದ್ದೇವೆ, ಅಲ್ಲಿ ಏನೋ ಮಾಡಿದ್ದೇವೆ, ಆಯ್ತು. ಶಾಲೆಯಲ್ಲಿ ಇರುವಾಗ ಶಾಲೆಯ ನೆನಪು, ಯಾವುದೋ ಒಂದು ಫ್ರೆಂಡ್ಸ್ ಜೊತೆ ಆದ ನೆನಪು, ಅಲ್ಲಿಗೆ ಹೋಗುವಾಗ ನೆನಪು ಬರ್ತದ ಇಲ್ವಾ? ಅಂದ್ರೆ ಮನಸ್ಸಲ್ಲಿ ಒಂದು ಸಲ ಅದು ಇಂಪ್ರೆಷನ್ ಕ್ರಿಯೇಟ್ ಆದ್ರೆ ಹೋಗ್ಲಿಕ್ಕೆ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅಷ್ಟು ಕಷ್ಟ. ಅದು ಭಕ್ತಿಯ ಇಂಪ್ರೆಷನ್ ಆಗಿ ಕ್ರಿಯೇಟ್ ಮಾಡೋದು ಹೇಗೆ? ಆದ ಕಾರಣ ಇದು ಕುರುಡ ಹಿಡಿದದ್ದು ಅಂದ್ರೆ ಆ ಮನಸ್ಸು ಹಿಡಿದದ್ದು ಯಾವುದು? ಇದನ್ನೇ, ಇಂಥದನ್ನೇ ಮನಸ್ಸು ಹಿಡಿಯೋದು ಜಾಸ್ತಿ. ಆದ ಕಾರಣ ನನ್ನ ಊಹೆ ಇದು, ಖಂಡಿತವಾಗಿ ಕ್ಷಮಿಸಿ ಇದು ತಪ್ಪಿದ್ರೆ, ಪ್ರಕ್ಷಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಬಲ ಅಂದ್ರೆ ಗಟ್ಟಿ, ಬಿಡುದೇ ಇಲ್ಲ ಅದು, ಅಲ್ಲೇ ಹಿಡಿದು ನಿಲ್ತದೆ ಅದು, ಅದರಿಂದ ಹೊರಗೆ ಬರ್ಲಿಕ್ಕೆ ಬಿಡುವುದಿಲ್ಲ. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಯಾರಿಗೆ? ಅರ್ಜುನನಿಗೆ ತೋರ್ತಾ ಇದೆ. ಭಾವಾರ್ಥ, ಮನಸ್ಸು ಎಷ್ಟು ಗಟ್ಟಿ ಮತ್ತು ಹಠಮಾರಿ ಎಂದರೆ, ಮನಸ್ಸು ಬುದ್ಧಿಶಕ್ತಿಗೆ ವಿಧೇಯವಾಗಿರುತ್ತದೆ ಎಂಬ ನಿರೀಕ್ಷಣೆ ಇದ್ದರೂ ಕೆಲವೊಮ್ಮೆ ಅದು ಬುದ್ಧಿಶಕ್ತಿಯನ್ನು ಮಣಿಸುತ್ತದೆ. ಈಗ ಮನಸ್ಸನ್ನ ಬುದ್ಧಿ ಕಂಟ್ರೋಲ್ ಮಾಡಬೇಕು, ಕಂಟ್ರೋಲ್ ಮಾಡ್ತದೆ ಹೆಚ್ಚಾಗಿ. ಆದರೆ ಮನಸ್ಸು ಎಂತ ಕಳ್ಳ ಅಂತ ಹೇಳಿದ್ರೆ, ಮನಸ್ಸೇ ಬುದ್ಧಿಯನ್ನ ಕಂಟ್ರೋಲ್ ತಗೊಳ್ಳಿಕ್ಕೆ ಸಾಧ್ಯ, ಅಂತ ಸ್ಥಿತಿ. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಯಾರಿಗಾದ್ರೂ ಕ್ಲೋಸ್ ಆಗಿ ರಿಲೇಶನ್ಶಿಪ್ ಬಿಲ್ಡ್ ಆದ್ರೆ, ಇಮ್ಯಾಜಿನ್ ಮಾಡ, ಕ್ಲೋಸ್ ಆಗಿ, ಈಗ ಶಾಲೆಯಲ್ಲಿ ನಾವು ಟೀಚರ್ ಮಕ್ಕಳ ಹತ್ರ ತುಂಬಾ ಕ್ಲೋಸ್ ಆಗಿದ್ದಾರೆ ಅಂತ ಇಟ್ಕೊಳ್ಳೋ, ಮಕ್ಕಳು ಟೀಚರ ತಲೆ ಮೇಲೆ ನಿಲ್ತ್ಕೊಳ್ತಾರೆ ಅಂತ ಹೇಳೋದು ಗೊತ್ತು ನಮಗೆ, ಅಥವಾ ತಂದೆ ತಾಯಿಗಳ ತಲೆ ಮೇಲೆ ಮಕ್ಕಳು ನಿಲ್ತ್ಕೊಳ್ತಾರೆ. ಮಕ್ಕಳ ಮನಸ್ಸನ್ನು ಮಂಗನ ಮನಸ್ಸಿಗೆ ಹೋಲಿಸಿದ್ದಾರೆ. ಅದೇ ರೀತಿಯಲ್ಲಿ ಮಕ್ಕಳು ತಂದೆ ತಾಯಿಯನ್ನು, ಟೀಚರ್ ಅನ್ನ ಕಂಟ್ರೋಲ್ ಮಾಡೋ ಕಾನ್ಸೆಪ್ಟೇ ಇಲ್ಲಿರುವಂಥದ್ದು. ಅದು ಮನಸ್ಸು, ಇದು ಬುದ್ಧಿ. ಮನಸ್ಸೇ ಬುದ್ಧಿಯನ್ನ ಕಂಟ್ರೋಲ್ ಮಾಡ್ತಾ ಉಂಟು. ನಂಗೆ ಚಾಕ್ಲೇಟ್ ಬೇಕು, ನಂಗೆ ಅದು ಬೇಕು, ನಂಗೆ ಇದು ಬೇಕು. ಯಾರು ದಾಸ ಆಗುವಂಥದ್ದು? ಅಪ್ಪ ಅಮ್ಮ ದಾಸ ಆಗ್ತಾ ಇದ್ದಾರೆ. ಟೀಚರ್ ನನಗೆ ಇವತ್ತು ಶಾಲೆಗೆ ಬರ್ಲಿಕ್ಕೆ ಇಷ್ಟ ಇಲ್ಲ, ನಂಗೆ ಕ್ರಿಕೆಟ್, ನೀವು ಕ್ಲಾಸ್ ಮಾಡ್ತೀರಿ, ನಾನು ಕ್ರಿಕೆಟ್ಗೆ, ತೊಂದ್ರೆ ಇಲ್ಲ ಮಗ, ಹೋಗು ಆಟ ಆಡು ಅಂತ ಹೇಳಿದ್ರೆ ಏನಾಗ್ತದೆ? ಕೊನೆಗೆ ಆಗುದಿದೆ, ಡೈಲಿ ಮತ್ತೆ ಆಟವೇ ನಡೆಯುವಂಥದ್ದು. ಈ ರೀತಿಯಲ್ಲಿ ನಮಗೆ ಅರ್ಥ ಮಾಡಬಹುದು ಹೇಗೆ ಈ ಮಂಗನ ಮನಸ್ಸು ಬುದ್ಧಿಯನ್ನೇ ಕಂಟ್ರೋಲ್ ಮಾಡ್ತಾ ಉಂಟು ಅಂತ ಹೇಳಿ. ನಮಗೆ ಜೀವನದಲ್ಲಿ ಎಷ್ಟೋ ಸಮಯ ನಮಗೆ ಇದು ಅನುಭವ ಆಗಿದೆ. ಈಗ ಕೂಡ ಭಕ್ತಿ ತಗೊಂಡ ಮೇಲೆ ಕೂಡ ನಮಗೆ ಅನುಭವ ಆಗ್ತದೆ, ಹೇಗೆ ಈ ಮನಸ್ಸು ಡಿವೇಟ್ ಆಗಿ ಮನಸ್ಸು ಬುದ್ಧಿಯನ್ನೇ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಆಗ್ತದೆ. ಯಾಕಂದ್ರೆ ಬುದ್ಧಿಯಲ್ಲಿ ಹೇಳ್ತಾ ಉಂಟು ಭಕ್ತಿ ಮಾಡು ಅಂತ ಹೇಳಿ, ಮನಸ್ಸು ಹೇಳ್ತಾ ಉಂಟು ಬೇಡ ಬೇಡ ಮತ್ತೆ ಮಾಡು ಅಂತ ಹೇಳಿ. ಸ್ವಲ್ಪ ಮತ್ತೆ ಮಾಡು, ತೊಂದರೆ ಇಲ್ಲ. ಬೆಳಿಗ್ಗೆ ನಿನ್ನೆ ರಾತ್ರಿ ಲೇಟ್ ಮಲಗಿದ್ಯಲ್ಲ, ಬೆಳಿಗ್ಗೆ ಸ್ವಲ್ಪ ಲೇಟ್ ಹೇಳುವ. ಒಂದು ಉದಾಹರಣೆ ನನಗೆ ಅದ್ಭುತವಾದ ಮಾತು. ಅವರ ಹೆಸರೇನು, ತುಂಬಾ ಫೇಮಸ್ ಒಬ್ರು ಡಾಕ್ಟ್ರು. ಅವರು ತೆಂಗಿನ ಎಣ್ಣೆಯನ್ನ ಜಾಸ್ತಿ ತಗೊಳ್ಬೇಕು ಅಂತ ಹೇಳ್ತಾರೆ. ಯಾರು ಅವರು? ಯಾರಿಗೊತ್ತು ಗೊತ್ತಾ? ಮಂಗಳೂರಿನವರು. ಎಲ್ರಿಗೂ ಗೊತ್ತು ಅವರ ಹೆಸರು, BM ಹೆಗ್ಡೆ ಅವರು ಹೇಳ್ತಾರೆ. ಇದನ್ನ ನೀವು ಸ್ಟ್ಯಾಂಡರ್ಡ್ ಆಗಿ ತಗೊಳ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ, ಆದ್ರೆ ನಂಗೆ ಅಂತೂ ಖುಷಿ ಆಯ್ತು. ಒಂದು ನಿರ್ದಿಷ್ಟವಾಗಿ ಒಂದು 8 ಗಂಟೆ ನಿದ್ದೆ ಅಂತೆಲ್ಲ ಹೇಳುದೆಲ್ಲ ಚೀಟಿಂಗ್ ಅಂತೆ. 8 ಗಂಟೆ ಮಲಗಬೇಕು, 7 ಗಂಟೆ ಮಲಗಬೇಕು ಅಂತ ಚೀಟಿಂಗ್. ಅದು ಒಂದು ಸೈಕಲ್ ಅಂತ ಉಂಟು, ಅಷ್ಟು ಮಲಗಿದ್ರೆ ಸಾಕಾಗ್ತದೆ ಅಂತ ಅವರು ಹೇಳ್ತಾರೆ. ಅವ್ರು ರಿಸರ್ಚ್ ಅನ್ನು ಹೇಳಿದ್ದಾರೆ, ಯಾರು ಹೇಗೆ ಅಂತ ಹೇಳಿ. ಒಬ್ರು ಡಾಕ್ಟರ್, ಯಾರೋ ಒಬ್ರು ಎಕ್ಸ್ಪರ್ಟ್ ಇದ್ರಂತೆ. ಎಕ್ಸ್ಪರ್ಟ್ ಅಂದ್ರೆ ಅವ್ರು ಏನೋ ಬರೆಯೋರು ಇದ್ರಂತೆ ವಿದೇಶದಲ್ಲಿ. ಅವರು ದಿನದಲ್ಲಿ ಬರೀ 3 ಗಂಟೆ 4 ಗಂಟೆ ಮಾತ್ರ ಮಲಗ್ತಾ ಇದ್ರು. ನಮ್ಮ ಶ್ರೀಲಪ್ರಭುಪಾದರೆಲ್ಲ ಉದಾಹರಣೆ ಇದೆಲ್ಲ, ಅವರು ಆಧ್ಯಾತ್ಮಿಕ ವ್ಯಕ್ತಿಗಳು. ಇದು ಮಟೀರಿಯಲ್ ಅಂದ್ರೆ ಭೌತಿಕ ವಿಚಾರವನ್ನ ಮಾಡುವಂತಹ ವ್ಯಕ್ತಿಯ ಬಗ್ಗೆ ಮಾತಾಡ್ತಿರುವಂಥದ್ದು. 2.5 3 ಗಂಟೆ 4 ಗಂಟೆ ಮಲಗ್ತಾ ಇದ್ರಂತವ್ರು. ಎನಿಹೌ, ನಾವು ಅದರ ಬಗ್ಗೆ ಪ್ರಯತ್ನ ಅಲ್ಲ. ಆದರೆ ಒಂದು ದಿವಸ ರಾತ್ರಿ ಮಲಗಿದ್ದೇವೆ ಅಂತ ಹೇಳಿ ಅದನ್ನ ಪುಷ್ ಮಾಡೋದು ಈ ಮನಸ್ಸಿನ ಲಕ್ಷಣ ಅಂತ ಹೇಳುವಂತ ವಿಚಾರ. ನಾಳೆ ಸ್ವಲ್ಪ ಲೇಟ್ ಹೇಳುವ, ಯಾಕೆಂದ್ರೆ ರಾತ್ರಿ ಲೇಟ್ ಮಲಗಿದ್ದೇನಲ್ಲ. ಯಾರಿಗೆಲ್ಲ, ನನಗಂತೂ ಆಗ್ತದೆ, ಈ ಒಂದು ಇಂಜೆಕ್ಷನ್ ನನಗೆ ಸಿಗ್ತಾ ಇರ್ತದೆ, ಖಂಡಿತವಾಗಿ ಸಿಗ್ತಾ ಇರ್ತದೆ. ಡೈಲಿ ಒಂದು ಸೇಮ್ ಟೈಮು, ಅದು ಫಿಕ್ಸ್. ಒಂದಲ್ಲ ಒಂದು ದಿವಸ ಆ ಕಡೆ ಈ ಕಡೆ ಆಗದೆ ಇರೋರು ಯಾರಾದ್ರೂ ಇದ್ದೀರಾ? ನಾವು 32 ಜನರಲ್ಲಿ ಒಂದು ದಿವಸ ಕೂಡ ಆ ಕಡೆ ಈ ಕಡೆ ಆಗದೆ ಇರೋರು ಯಾರಾದ್ರೂ ಇದ್ದೇವಾ? ಎಕ್ಸಾಕ್ಟ್ ಹೇಳುದಂದ್ರೆ 7 ಗಂಟೆಗೆ ಅಲ್ಲ. ಇಮ್ಯಾಜಿನ್ ಮಾಡಿ, ನಾವು 4 ಗಂಟೆಗೆ ಅಂತ ಸೆಟ್ ಮಾಡಿದ್ದೇವೆ, ರಾತ್ರಿ ಮಲಗುದು 11 ಆಯ್ತು. 11 ಗಂಟೆಗೆ ಡೈಲಿ ಮಲಗ್ತೇವೆ, 4 ಗಂಟೆಗೆ ಹೇಳ್ತೇವೆ ಅಂತ ಇಟ್ಕೊಳ್ಳು. ಅಥವಾ 10 ಗಂಟೆಗೆ ಮಲಗಿದ್ದೇನೆ, 4 ಗಂಟೆಗೆ ಹೇಳುದು ಅಂತ ಡಿಸೈಡ್ ಮಾಡಿದ್ದೇವೆ ಅಂತ ಇಟ್ಕೊಳ್ಳು. ಡೈಲಿ ಒಂದು ದಿವಸ ಎಲ್ಲಿಗೋ ಟ್ರಾವೆಲ್ ಮಾಡಿ ಬಂದು ತಲುಪುವಾಗ 12:30 ಆಯ್ತು. ಆ ದಿವಸ ಎಷ್ಟು ಗಂಟೆಗೆ ಹೇಳ್ತೇವೆ? ಒಂದು, ಟ್ರಾವೆಲ್ ಮಾಡಿದ ಸುಸ್ತು. ಎರಡನೆಯದು, ಮನಸ್ಸು ಹೇಳ್ತದೆ ಅಯ್ಯೋ ನಿಂಗೆ ಸುಸ್ತು, ನಾನು ನಿದ್ದೆ ಬೇರೆ ಲೇಟ್ ಮಾಡಿದ್ಯಾ.
ಅದಕ್ಕಣ್ಣ ಲೇಟ್ ಹೇಳು ಅಂತ ಹೇಳಿ ಆ ದಿವಸ ಅರ್ಧ ಗಂಟೆ ಅಲ್ರಾಮ್ ಅಂತ ತಳ್ಳುದು ಇಡಬಹುದು. ಆಮೇಲೆ ಇನ್ನೂ ಒಂದು ಅರ್ಧ ಗಂಟೆ ತಳ್ಳಿ 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 ಕೊನೆಗೆ ಆಗೋದು 6 ಗಂಟೆ. ಈಗ ನಾವೆಲ್ಲ ಒಂದು ಉದಾಹರಣೆ, ಸಂಡೇ ಎಷ್ಟು ಜನ ಈ ರೀತಿ ಮಾಡೋದಿಲ್ಲ ನಾವು? ಸಂಡೇ ಇದು ನಮ್ಮ ಹೃದಯಕ್ಕೆ ಚುಚ್ಚಬೇಕು ನಮಗೀಗ. ಹೇಗಾದ್ರೂ ಮಾಡಿ ಹೃದಯಕ್ಕೆ ಚುಚ್ಚಿ ಚುಚ್ಚಿ ಈ ಒಂದು ಸಿಸ್ಟಮ್ ಅನ್ನು ನಾವು ಬದಲಾವಣೆ ಮಾಡಿದ್ರೆ ಇದು ಫಸ್ಟ್ ಸ್ಟೆಪ್. ಇದೊಂದು ಫಸ್ಟ್ ಸ್ಟೆಪ್ ಆಫ್ ತಪಸ್ಯ. ಯಾಕಂದ್ರೆ ತಪಸ್ಸು ಮಾಡದೆ ಹೇಗೆ ಸಾಧ್ಯ ಭಕ್ತಿಯಲ್ಲಿ? ಭಕ್ತಿ ಎಲ್ಲಿ ಕೂಡ ತಪಸ್ಸು ತುಂಬಾ ಇಂಪಾರ್ಟೆಂಟು. ಇದೊಂದು ಫಸ್ಟ್ ಸ್ಟೆಪ್ ಆಫ್ ತಪಸ್ಯ. ಯಾವುದು? ಸಾಧ್ಯ ಆದಷ್ಟು ನಾವು ಪ್ರಯತ್ನ. ಅಷ್ಟು ನಮಗೆ ಹೆಲ್ತ್ಗೆ ಡಿಸ್ಟರ್ಬ್ ಆಗಿದ್ರೆ ಮರುದಿನ ಗೊತ್ತಾಗ್ತದೆ. ಆಮೇಲೆ ನೆಕ್ಸ್ಟ್ ಡೇ ಇಂದ ಸ್ವಲ್ಪ ರೆಸ್ಟ್ ಮಾಡಿ ಹಗಲು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡುದು ಆ ದಿನ. ಈ ರೀತಿಯಲ್ಲಿ ನಾವು ಹೇಗೋ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುವಂತ ಭಗವಂತನ ನಾಮಸ್ಮರಣೆ, ಭಗವಂತನ ಯೋಚನೆಗಳಲ್ಲಿ ತೊಡಗಿಸಿ ಈ ರೀತಿಯ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ನಾನು ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ನಾವು ಕೂಡ ಈ ರೀತಿಯಲ್ಲಿ ಬದಲಾವಣೆ ಆಗ್ತೇವೆ. ಕೃತಕವಾಗಿ ಮನುಷ್ಯನು ಮಿತ್ರ ಮತ್ತು ಶತ್ರು ಇವರ ವಿಷಯದಲ್ಲಿ ಒಂದು ಮಾನಸಿಕ ಸಮತೋಲನವನ್ನು ಸ್ಥಾಪಿಸಿಕೊಳ್ಳಬಹುದು ಅಷ್ಟೇ. ಆದರೆ ಕಟ್ಟ ಕಡೆಗೆ ಪ್ರಾಪಂಚಿಕ ವ್ಯವಸ್ಥೆಯಲ್ಲಿರುವ ಯಾವ ಮನುಷ್ಯನು ಹೀಗೆ ಮಾಡಲು ಸಾಧ್ಯವಿಲ್ಲ. ನೋಡಿ, ಯಾರನ್ನಾದ್ರೂ ಮಿತ್ರ ಶತ್ರು ಅಂತ ನಾವು ತಗೊಳ್ತೇವೆ. ಇದರಲ್ಲಿ ನಾವು ಸಮಾನತೆ ನೋಡ್ತಾ ಇದ್ದೇವಾ? ಓ ಇವರು ಡಿವೋಟೀಸ್, ಓ ಅವರು ನಾನ್ ಡಿವೋಟೀಸ್, ಓ ಇವರು ಫಾರಿನ್ ಅವರು, ಇವರು ಫಾರಿನ್ ಡಿವೋಟಿ, ಅವರು ಫಾರಿನ್ ಸ್ವಾಮೀಜಿ, ಇವರು ಇಂಡಿಯನ್ ಸ್ವಾಮೀಜಿ, ಓ ಇವರು ನಾನ್ ವೆಜಿಟೇರಿಯನ್. ಏನು ಇದು ವಿಚಾರ? ನಮ್ಗೆಲ್ರಿಗೂ ಭಕ್ತಿಯಲ್ಲಿ ಗೊತ್ತು ಎಲ್ಲವೂ ಆತ್ಮ ಆತ್ಮ ಭಗವಂತನ ಅಂಗ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಇದು ಹೋಗ್ತಾ ಇರ್ತದೆ. ಓ ನನಗೆ ಭಾರತದ ಸ್ವಾಮೀಜಿಗಳು ಮಾತ್ರ ದೀಕ್ಷೆ ಕೊಡಬೇಕು, ನಮಗೆ ವಿದೇಶದ ಸ್ವಾಮೀಜಿ ಕೊಡಬಾರದು. ಓ ನನಗೆ ವಿದೇಶದಲ್ಲಿ ಭಕ್ತಿ ಮಾಡೋದು ಇಷ್ಟ, ಇಲ್ಲಿ ಭಾರತದಲ್ಲಿ ಭಕ್ತಿ. ನಂಗೆ ಒಬ್ರು ಭಕ್ತರು ಹೇಳಿದ್ರಾಯ್ತು, ಓ ಇಲ್ಲಿ ಭಾರತದಲ್ಲಿ ಭಕ್ತಿ ಮಾಡೋದು ತುಂಬಾ ಕಷ್ಟ, ಆದ್ರೆ ನಾನು ಅಮೆರಿಕದಲ್ಲಿ ಇದ್ದೆ, ಅಲ್ಲಿ ತುಂಬಾ ಸುಲಭ. ಈ ರೀತಿಯದ್ದೆಲ್ಲ ಚಿಂತನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ವಿಚಾರ ಇದೆಲ್ಲ, ಈ ಮನಸ್ಸಿನಲ್ಲಿರುವಂತಹ ವಿಚಾರ. ಆದರೆ ಕಟ್ಟ ಕಡೆಗೆ ಪ್ರಾಪಂಚಿಕ ವ್ಯವಸ್ಥೆಯಲ್ಲಿರೋ ಯಾವ ಮನುಷ್ಯನು ಹೀಗೆ ಮಾಡಲು ಸಾಧ್ಯ ಇಲ್ಲ. ಭಕ್ತಿ ಮಾಡಿದ್ರೂ ಕಷ್ಟ ಆಗ್ತಾ ಇದೆ ನಮಗೆ, ಭಕ್ತಿ ಅಷ್ಟು ಸುಲಭ ಆದ್ರೂ ಕಷ್ಟ ಆಗ್ತದೆ, ಇನ್ನು ಅಷ್ಟಾಂಗ ಮಾಡಿ ಎಲ್ಲಿ ಸಾಧ್ಯ? ಏಕೆಂದರೆ ಇದು ಪ್ರಚಂಡವಾದ ಗಾಳಿಯನ್ನು ಹತೋಟಿಯಲ್ಲಿ ಇಡುವುದಕ್ಕಿಂತ ಕಷ್ಟವಾದದ್ದು. ವೈದಿಕ ಸಾಹಿತ್ಯದಲ್ಲಿ ಕಠ ಉಪನಿಷತ್ತಿನಲ್ಲಿ 1.3.3 ಮತ್ತು 4ನೇ ಶ್ಲೋಕ ಹೀಗೆ ಹೇಳಿದೆ: ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ಚ ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹುರ್ ವಿಷಯಾಂ ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಅದ್ಭುತವಾದ ಒಂದು ವಾಕ್ಯ ಕಠೋಪನಿಷತ್ತಿಂದ. ಆತ್ಮಾನಂ ರಥಿನಂ ಶರೀರಂ ರಥಂ ಬುದ್ಧಿಂ ಸಾರಥಿಂ ಮನಃ ಪ್ರಗ್ರಹಂ ಇಂದ್ರಿಯಾಣಿ ಹಯಃ ವಿಷಯಃ ತೇಷು ಗೋಚರಃ. ಆತ್ಮ ಇಂದ್ರಿಯ ಮನೋಯುಕ್ತಂ, ಆತ್ಮ ಇಂದ್ರಿಯ ಮನಗಳಿಂದ ಭೋಗ ಮಾಡ್ತಾನೆ ಅವನು. ಯಾರು? ಇವನು ಯಾರು? ರಥಿನ ಆತ್ಮ. ಬುದ್ಧಿಶಕ್ತಿಯು ಮನಸ್ಸನ್ನು ನಿರ್ದೇಶಿಸಬೇಕು. ಯಾಕಂದ್ರೆ ಬುದ್ಧಿ ಅಂತ ಹೇಳುವನು ಸಾರಥಿ. ಹರೇ ಕೃಷ್ಣ, ಒಂದು ನಿಮಿಷ. ಈಗ ಬುದ್ಧಿ ಅಂತ ಹೇಳುವವನು ಸಾರಥಿ. ಸಾರಥಿ ಕುದುರೆಯನ್ನು ಕಂಟ್ರೋಲ್ ಮಾಡುದಾ ಅಥವಾ ಹಗ್ಗವನ್ನು ಕಂಟ್ರೋಲ್ ಮಾಡುದಾ? ಹಗ್ಗ ಅಂತ ಹೇಳಿದ್ರೆ ಪ್ರಗ್ರಹ. ಸಾರಥಿ ಹಗ್ಗವನ್ನು ಕಂಟ್ರೋಲ್ ಮಾಡುದಾ ಅಲ್ಲ ಹಗ್ಗವೇ ಕಂಟ್ರೋಲ್ ಆಗ್ತಾ ಇರ್ತದ? ಇಲ್ಲ, ಸಾರಥಿ ಹಗ್ಗವನ್ನು ಕಂಟ್ರೋಲ್ ಮಾಡುದು. ಬುದ್ಧಿಯನ್ನು ಮನಸ್ಸು ನಿರ್ದೇಶಿಸಬೇಕು. ಆದರೆ ಮನಸ್ಸು ಎಷ್ಟು ಗಟ್ಟಿ ಮತ್ತು ಹಠಿಮಾರಿ ಅಂದರೆ ಒಂದು ತೀವ್ರವಾದ ರೋಗಾಣು ಸೋಂಕು ಔಷಧಿಯ ಪರಿಣಾಮವನ್ನು ಮೀರಿಸುವಂತೆ ಮನಸ್ಸು ಬಹುಬಾರಿ ಮನುಷ್ಯನ ಬುದ್ಧಿಶಕ್ತಿಯನ್ನು ಸಹ ಅಧೀನ ಮಾಡಿಕೊಳ್ಳುತ್ತದೆ. ಆತ್ಮ ಅಂತ ಹೇಳುದು ರಥಿನ. ರಥ ಅಂತ ಹೇಳಿದ್ರೆ ರಥ ಅಂತ ಹೇಳಿದ್ರೆ ಏನು? ಒಂದು ವಾಹನ. ರಥಿ ಅಂತ ಹೇಳಿದ್ರೆ ಏನು? ಅದನ್ನು ಓಡಿಸುವ. ಅಂದ್ರೆ ಈ ವಾಹನ ದೇಹವನ್ನು ಓಡಿಸುವ ಯಾರು? ಆತ್ಮ. ದೇಹ ಅಂತ ಹೇಳುವಂಥದ್ದು ರಥ, ಆತ್ಮ ಅಂತ ಹೇಳುವಂಥದ್ದು ರಥಿ. ಬುದ್ಧಿ ಯಾರು? ಸಾರಥಿ. ಬುದ್ಧಿ ಸಾರಥಿ. ಆಮೇಲೆ ಮನ ಯಾವುದು? ಅದಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ? ಕುದುರೆಗೆ ಕಟ್ಟಿರುವಂಥದ್ದು, ಒಂದು ಕೈಯಲ್ಲಿ ಹಿಡಿದಿರ್ತಾರಲ್ಲ, ಕಡಿವಾಣ, ಲಗಾಮ್. ಕಡಿವಾಣ, ಲಗಾಮ್ ಆಗಲಿ, ಏನೇ ಆಗಿರ್ಲಿ, ಅದನ್ನ ಪ್ರಗ್ರಹ. ಇಂದ್ರಿಯಗಳು ಯಾರು? ಇಂದ್ರಿಯಗಳೆಲ್ಲ ಕುದುರೆಗಳು. ಎಷ್ಟು ಇಂದ್ರಿಯಗಳು? 5 ಇಂದ್ರಿಯಗಳ ಬಗ್ಗೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಕೂಡ 5 ಇಂದ್ರಿಯಗಳದ್ದು
ಅದೇ 5 ಕುದುರೆಗಳು. ಹಯಾನಾಹುರು ಕರೆಕ್ಟ್ ಅಲ್ಲ? 5 ಅಲ್ಲ 6? ಸೂರ್ಯನಿಗೆ 6 ಅಂತ. ಏನೇ ಇರಲಿ, ಮುಂದೆ ಹೋಗೋಣ. ವಿಷಯಾನ್ ತೇಷು ಗೋಚರಾನ್, ಆ ಇಂದ್ರಿಯಗಳಿಗೆ ವಿಷಯಗಳು ಕಾಣುವಂಥದ್ದು. ನೇರ ಮನಸ್ಸಿಗೆ ವಿಷಯ ಕಾಣುವುದಿಲ್ಲ. ಮನಸ್ಸು ಯಾರ ಮುಖಾಂತರ ಮನಸ್ಸಿಗೆ ಕಾಣುತ್ತದೆ ವಿಷಯಗಳು? ಇಂದ್ರಿಯಗಳ ಮುಖಾಂತರ. ಮನಸ್ಸು ಬಹುಬಾರಿ ಮನುಷ್ಯನ ಬುದ್ಧಿಶಕ್ತಿಯನ್ನು ಸಹ ಅಧೀನ ಮಾಡಿಕೊಳ್ಳುತ್ತದೆ. ಯೋಗಾಭ್ಯಾಸವು ಇಂತಹ ಗಟ್ಟಿ ಮನಸ್ಸನ್ನು ನಿಯಂತ್ರಿಸುತ್ತದೆ ಎಂದು ನಂಬಿಕೆ. ಆದರೆ ಅರ್ಜುನನಂತಹ ಲೌಕಿಕ ವ್ಯಕ್ತಿಗೆ ಇಂತಹ ಅಭ್ಯಾಸವು ಕಾರ್ಯಸಾಧ್ಯವಲ್ಲ. ಇನ್ನು ಆಧುನಿಕ ಮನುಷ್ಯನ ವಿಷಯ ಏನು ಹೇಳಬಹುದು? ಇಲ್ಲಿ ಬಳಸಿದ ಉಪಮಾನ ಸೂಕ್ತವಾಗಿದೆ. ಬೀಸುತ್ತಿರುವ ಗಾಳಿಯನ್ನು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ. ಚೈತನ್ಯ ಮಹಾಪ್ರಭುಗಳು ಸೂಚಿಸಿದಂತೆ ಮನಸ್ಸನ್ನು ಹತೋಟಿಯಲ್ಲಿಡಲು ಅತ್ಯಂತ ಸುಲಭ ಮಾರ್ಗವೆಂದರೆ ಸಂಪೂರ್ಣ ದೀನತೆಯಿಂದ ಮುಕ್ತಿಯ ಮಹಾಮಂತ್ರ ಹರೇ ಕೃಷ್ಣ ಸಂಕೀರ್ತನೆ ಮಾಡುವುದು. ಇದಕ್ಕೆ ವಿಧಿಸಿರುವ ವಿಧಾನವು ಇದು: ಸವೈ ಮನಃ ಕೃಷ್ಣ ಪದಾರ ವಿಂದಯೋಹೋ. ಇದನ್ನು ನಾವು ಓದಿದ್ದೀವಿ. ಮನುಷ್ಯನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಕೃಷ್ಣನಲ್ಲಿ ತೊಡಗಿಸಬೇಕು. ಆಗ ಮಾತ್ರ ಮನಸ್ಸನ್ನು ಕ್ಷೋಭೆಗೊಳಿಸುವ ಬೇರೆ ಯಾವ ಕಾರ್ಯಗಳು ಉಳಿಯುವುದಿಲ್ಲ. ಈಗ ನಾವು ಒಂದು ವಿಚಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಈಗ ನಮ್ಮ ಮನಸ್ಸು ಎಲ್ಲೆಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತದೆ ವಾಪಸ್ಸು. ಉದಾಹರಣೆಗೆ ನಾವು ಗಾಡಿಯಲ್ಲಿ ಹೋಗ್ತಾ ಇರ್ತೇವೆ. ನಾವು ನಮ್ಮ ಕಣ್ಣು ಇಮ್ಯಾಜಿನ್ ಮಾಡಿ ಯಾವುದೋ ಒಂದು ಹೋಟೆಲ್ನ ಒಳಗೆ ಹೋಗ್ತಾ ಉಂಟು. ಹೋಟೆಲ್ನ ಒಳಗೆ ಕನಸು ಹೋಗ್ತದೆ. ಎಲ್ಲರೂ ಹೋಗ್ತಿದ್ದಾರೆ ಹೋಟ್ಲಿಗೆ. ಆ ಹೋಟ್ಲಲ್ಲಿ ನಾನು ಹಿಂದೆ ಮಸಾಲೆ ದೋಸೆ ತಿಂತಾ ಇದ್ದೆ ಅಂತ. ಇಮಿಡಿಯೇಟ್ ಏನ್ ಮಾಡ್ಬೇಕು ನಾವು? ಕಣ್ಣು ಮುಚ್ಚಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮನಸ್ಸು ಹೌದು ಸಹಜ, ಯಾಕಂದ್ರೆ ಹಿಂದೆ ಮಾಡಿದ್ದೇವೆ, ಅಲ್ಲಿಗೆ ಕರ್ಕೊಂಡು ಹೋಗ್ತದೆ ಮನಸ್ಸು. ಖಂಡಿತವಾಗಿ ಕರ್ಕೊಂಡು ಹೋಗ್ತದೆ. ಎಷ್ಟೇ ಕಂಟ್ರೋಲ್ ಮಾಡಿದ್ರೆ ಅಲ್ಲಿಗೆ ಹೋಗ್ತದೆ. ಕಣ್ಣು ಮುಚ್ಚಿದ್ರು ಕೂಡ ಮನಸ್ಸು ಅಲ್ಲಿಗೆ ಹೋಗ್ತದೆ. ಆದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಆ ಶಬ್ದವನ್ನು ಕೇಳ್ತಾ ಹರೇ ಕೃಷ್ಣ ಮಹಾಮಂತ್ರ ಮಾಡಿದ್ರೆ ಖಂಡಿತವಾಗಿ 5-6 ದಿವಸದಲ್ಲಿ ಅದೇ ದಾರಿಯಲ್ಲಿ ಹೋಗುವ ಆ ಹೋಟ್ಲಿನ ಕಡೆ ನಮ್ಮ ಮನಸ್ಸೇ ಹೋಗುದಿಲ್ಲ. ಈ ರೀತಿಯಲ್ಲಿ ನಮ್ಮ ಮನಸ್ಸನ್ನು ತುಂಬಾ ಸುಲಭವಾಗಿ ಕಂಟ್ರೋಲ್ ಮಾಡಬಹುದು. ಇದು ಯಾಕೆ ಕಂಟ್ರೋಲ್ ಮಾಡುದು? ಮನಸ್ಸನ್ನು ಕಂಟ್ರೋಲ್ ಮಾಡುದು ಪುನಃ ಬೇರೆ ಏನೋ ಮಾಡ್ಲಿಕ್ಕೋಸ್ಕರ ಅಲ್ಲ, ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳೋಕ್ಕೋಸ್ಕರ ಮಾತ್ರ ಆಗಿರ್ಬೇಕಿದೆ. ಈ ರೀತಿಯಲ್ಲಿ ನಾನು ಶ್ರೀಲ ಪ್ರಭುಪಾದರ ಆಮೇಲೆ ಬೇರೆಲ್ಲ ವೈಷ್ಣವರಿಂದ ಕೇಳಿದ್ದನ್ನ ಇಲ್ಲಿ ಹೇಳಿದ್ದು. ಏನಾದರೂ ಅಕಸ್ಮಾತ್ ತಪ್ಪು ಹೇಳಿದರೆ, ಏನಾದರೂ ಮಾತಿನ ಭರದಲ್ಲಿ ಫಾಸ್ಟ್ ಆಗಿ ಹೇಳಿದರೆ ಖಂಡಿತವಾಗಿ ನೀವು ನನ್ನನ್ನು ಕರೆಕ್ಷನ್ ಮಾಡಿ. ತುಂಬಾ ಫಾಸ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಖಂಡಿತವಾಗಿ ಹೇಳಿ. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಸೋಣ. 3-4 ನಿಮಿಷ ಇದೆ. ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳಿ. ಉಂಟು ಪ್ರಭುಜಿ. ಫಾಸ್ಟ್ ಉಂಟಾ?